So, hello everyone, welcome to all my YouTube channel. So, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ಕರೆಕ್ಟ್ ಅಲ್ಲ? ಪಾರ್ಟ್ನರ್ಶಿಪ್ ಚಾಪ್ಟರ್ ಬಗ್ಗೆ. ಸೊ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ನಾವು 3 ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತು ನಾವು 4ನೇ ಕ್ಲಾಸ್ ಆಗಿರುವಂಥದ್ದು. ಸೊ ಇವತ್ತು ಪಾರ್ಟ್ನರ್ಶಿಪ್ ಚಾಪ್ಟರ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಇಷ್ಟಾದಮೇಲೆ ಇವತ್ತಿನ ಕ್ಲಾಸ್ ಮುಗಿದ್ಮೇಲೆ ನಿಮಗೆ ಪಾರ್ಟ್ನರ್ಶಿಪ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ನಾವು ದಿಸ್ ಸೀರೀಸ್ ಅಂದರೆ ಇದು ಮ್ಯಾಥಮೆಟಿಕ್ಸ್ ನಾವು ಕ್ಲಾಸ್ ತೊಗೊತಿದ್ರಲ್ಲ, ಇದು SSC ಎಕ್ಸಾಮ್ ಆಗಿರ್ಬೋದು, RRB ಎಕ್ಸಾಮು, KPSC, KA, UPSC ಆ್ಯಂಡ್ ನಮ್ಮ ಗೌರ್ಮೆಂಟಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಲ್ಲ ಎಕ್ಸಾಮ್ಸ್ಗೆ ಕವರ್ ಆಗುತ್ತೆ. ಇದು ನೀವು ಎಲ್ಲೆಲ್ಲಿ ಮ್ಯಾಥಮೆಟಿಕ್ಸ್ ಬರುತ್ತಲ್ಲ, ಯಾವ್ಯಾವ ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸ್ ಬರುತ್ತೆ ಅಲ್ಲೆಲ್ಲ ಕೂಡ ಏನಾಗುತ್ತೆ, ಈಗ ನಾನು ಮಾಡ್ತಿರುವಂಥ ಸೀರೀಸು ಕವರ್ ಆಗುತ್ತೆ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವು ಪಾರ್ಟ್ನರ್ಶಿಪ್ನ ನೋಡಿದ್ವಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 2 ಕಾನ್ಸೆಪ್ಟ್ನ ಕಲಿತೀವಿ. ಸೊ ಅದರಲ್ಲಿ ಫಸ್ಟ್ನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಿದೆ ನೋಡಿ, ಬೇಸ್ಡ್ ಆನ್ ಡಿಸ್ಟ್ರಿಬ್ಯೂಷನ್ ಅಂತ. ಅಂದರೆ ನಮಗೆ ಅಮೌಂಟ್ನ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳೋದಂತ. ಈಗ ನನಗೆ A ಮತ್ತು B ಅಂತ ಇಬ್ಬರು ವ್ಯಕ್ತಿಗಳು ಇದ್ದಾರೆ ಅಂದರೆ A ಮತ್ತು B ಅವರು 2:3 ಅನುಪಾತದಲ್ಲಿ ಅವರು ಇನ್ವೆಸ್ಟ್ಮೆಂಟ್ನ ಹಾಕಿದರೆ ಅವರು ಯಾವ ಆಧಾರದ ಮೇಲೆ ತಮ್ಮ ಅಮೌಂಟ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರಂತ, ಹಂಚ್ಕೊತಾರೆ, ಅದನ್ನು ನೀವು ಕಂಡಿಡ್ಡಿ ಅಂತ ಕೇಳ್ತಾರಲ್ಲಿ. ಸೊ ಆ ಥರ ರಿಲೇಟೆಡ್ ಇರುವಂಥ ಒಂದು ಟೈಪ್. ಸೊ ಅದರಲ್ಲಿ ರಿಲೇಟೆಡ್ ಇರುವಂಥ ಕೆಲವೊಂದು ನಾವು 3 ಪ್ರಾಬ್ಲಮ್ ತೊಗೊಂಡೇನೆ. ಸೊ ನೋಡೋಣ. ಅದರಲ್ಲಿ ಫಸ್ಟ್ನೇ ಪ್ರಾಬ್ಲಮ್ ನೋಡಿ ಏನಿದೆ. A and B invest 30,000 and 20,000 and 80% of the total profit distributing equally among them. Rest profit is distributed according to investment ratio. The difference between the share of A and B is 4,000. Find the total profit ಮತ್ತು ಶೇರ್ ಆಫ್ ದಿ A and B ಅಂತ. ಅಂದರೆ ಏನು ಕೊಟ್ಟಿದ್ದಾರೆ ಗೊತ್ತಾ, A ಮತ್ತು B ಅಂತ ಇಬ್ಬರು ವ್ಯಕ್ತಿಗಳಿದ್ದಾರೆ, ಕರೆಕ್ಟ್ ಅಲ್ಲ? A ಮತ್ತು B ವ್ಯಕ್ತಿಗಳು ತಮ್ಮ ಇನ್ವೆಸ್ಟ್ಮೆಂಟ್ ಹಾಕಿದ್ದಾರೆ. A ಎಷ್ಟು ಹಾಕಿದ್ದಾನೆ, 30,000 ಹಾಕಿದ್ದಾನೆ. ಅದೇ ಥರ B ಎಷ್ಟು ಹಾಕಿದ್ದಾನೆ, 20,000 ಹಾಕಿದ್ದಾನೆ. ಸೊ ನೀವು ಇದನ್ನು ಈ ಪ್ರಾಬ್ಲಮ್ನು 2 ಮೆಥಡಲ್ಲಿ ಮಾಡ್ಬೋದು. ಅದರಲ್ಲಿ ಫಸ್ಟ್ನೇ ಮೆಥಡ್ ನೋಡಿ ಹೆಂಗಂತ. ಈಗ ನಮಗೆ ಇನ್ವೆಸ್ಟ್ಮೆಂಟು A ಮತ್ತು Bದು ಒಬ್ಬೊಂದು 30,000, ಇನ್ನೊಬ್ಬೊಂದು 20,000. ಸೊ ನಮಗೆ ಕಾಮನ್ ತೆಗೆದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 4 0 ಮತ್ತು ಇಲ್ಲಿ 4 0 ಕ್ಯಾನ್ಸಲ್ ಆಯಿತು. ಆದ್ದರಿಂದ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ, 3:2 ವ್ಯಾಲ್ಯೂ ಬಂತು. ಸೊ ಇನ್ವೆಸ್ಟ್ಮೆಂಟ್ ನಾನು ನಿಮ್ಗೆ ಹೇಳಿದ್ದೆ, ಟೈಮ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇದ್ದಾಗ ಇಲ್ಲಿ ನೋಡಿ, ಪ್ರಾಫಿಟ್ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಅಂತ. ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ವ್ಯಾಲ್ಯೂ ಇದ್ದಾಗ ನಮಗೆ ಟೈಮ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇದ್ದಾಗ ನಮಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನಿರುತ್ತೆ, ಪ್ರಾಫಿಟ್ ವ್ಯಾಲ್ಯೂಗೆ ಈಕ್ವಲ್ ಆಗುತ್ತೆ, ಕರೆಕ್ಟ್ ಅಲ್ಲ? ಆದ್ದರಿಂದ ಪ್ರಾಫಿಟ್ ವ್ಯಾಲ್ಯೂ ನೀವೇನು ಇಲ್ಲಿ ಬರ್ಕೋಬೋದು, 3:2 ಅಂತ ಕೂಡ ಬರ್ಕೋಬೋದು. ಈಗ ನಾವು ಅಸ್ಯೂಮ್ ಮಾಡೋಣ, ಇಲ್ಲಿ ಏನಂತ 80% ಆಫ್ ದಿ ಟೋಟಲ್ ಪ್ರಾಫಿಟ್ ಏನು ಮಾಡಿದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ, ಏನೋ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ. ಸೊ ನಾವು ಅಸ್ಯೂಮ್ ಮಾಡಿರಲಿ ಟೋಟಲ್ ಪ್ರಾಫಿಟ್ ನಾವು ಇಲ್ಲಿ ಒಂದು ಏನಂತ ತೊಗೊಳ್ಳೋಣ, 100 ಅಂತ ತೊಗೊಳ್ಳಿ ನೀವು. ಸೊ 100 ಅಂತ ಟೋಟಲ್ ಪ್ರಾಫಿಟ್ ನಾವು 100 ಅಂತ ತೊಗೊಂಡಾಗ ಅದರಲ್ಲಿ ಈ ಟೋಟಲ್ ಪ್ರಾಫಿಟ್ 100ರಲ್ಲಿ ಅದೇನು ಹೇಳಿದಾನೆ, 80% ಏನು ಮಾಡಿದಾನೆ, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾನಂತೆ, ಕರೆಕ್ಟ್ ಅಲ್ಲ? ಸೊ ಇದರಲ್ಲಿ 80% ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನಮಗೆ 180% ಅಂದರೆ ಎಷ್ಟಾಗುತ್ತೆ ವ್ಯಾಲ್ಯೂ? ಒಂದು ನಿಮಿಷ, ಇದನ್ನು ಕರೆಕ್ಟಾಗಿ ಬರೆದು ಬಿಡ್ತೀನಿ. ಈಗ 180% ಅಂದರೆ ನಮ್ಗೆ ಏನಾಗುತ್ತೆ, 80 ರೂಪಾಯಿ ವ್ಯಾಲ್ಯೂ ಆಗುತ್ತೆ. ಅದೇ ಥರ 120% ಅಂದರೆ 80%ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಉಳಿಕೆದಲ್ಲಿ ಏನು ಮಾಡ್ತಾನಂತ, ಶೇರ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನಂತ. ಸೊ ಆದ್ದರಿಂದ 100ರಲ್ಲಿ 80 ಹೋದರೆ ಎಷ್ಟು ಸಿಗುತ್ತೆ ನಮಗೆ, 20% ಸಿಗುತ್ತೆ. 20% 120% ಎಷ್ಟಾಗುತ್ತೆ ವ್ಯಾಲ್ಯೂ, 20 ಆಗುತ್ತೆ. ಇದು 80 ವ್ಯಾಲ್ಯೂ ಏನು ಮಾಡ್ತಾನೆ, A ಮತ್ತು B ಯಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾನಂತ. ಆದ್ದರಿಂದ A ವ್ಯಾಲ್ಯೂ, ಇದು B ವ್ಯಾಲ್ಯೂ ಅಂತ. A ವ್ಯಾಲ್ಯೂ ಏನು ಬರುತ್ತೆ ನಮಗೆ, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 80 ವ್ಯಾಲ್ಯೂನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಏನಾಗುತ್ತೆ, ಸೊ ಇಬ್ಬರಿಗೆ 40 ವ್ಯಾಲ್ಯೂ ಬರುತ್ತೆ, ಕರೆಕ್ಟ್ ಅಲ್ಲ? 40 ವ್ಯಾಲ್ಯೂ ಬಂತು. ಈಗ ಈ 20 ವ್ಯಾಲ್ಯೂನೇ 20% ಪ್ರಾಫಿಟ್ ಆಯ್ತಲ್ಲ, ಇದನ್ನೇನು ಮಾಡ್ತಾನಂತ, ಇನ್ವೆಸ್ಟ್ಮೆಂಟ್ ಮೇಲೆ ಏನು ಮಾಡ್ತಾನೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾನಂತ, ಇನ್ವೆಸ್ಟ್ಮೆಂಟ್ ರೇಷಿಯೋ ಮೇಲೆ. ಸೊ ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟಿದೆ ನಮಗೆ ಇಲ್ಲಿ, 3:2 ಅಂತಿದೆ. ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ ಅದರದ್ದು, 5 ಆಗುತ್ತೆ. 5ರದ್ದು ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, 20 ಇದೆ. 5ರದ್ದು ವ್ಯಾಲ್ಯೂ ಎಷ್ಟೈತಿ, 25. ಆದ್ದರಿಂದ 5 1 5 4 ಅಂತ. ಆದ್ದರಿಂದ ನಮಗೆ ಅದರದ್ದು ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, 4 3 12 ಅಂತ. ಆದ್ದರಿಂದ ನಮಗೆ A ಮತ್ತು B ವ್ಯಾಲ್ಯೂಗಳು ಇಲ್ಲಿ ಏನು ಬರುತ್ತೆ ಅಂದರೆ, A ಮತ್ತು B ವ್ಯಾಲ್ಯೂಗಳು 4 3 12 ಅಂತ ಒಂದು ವ್ಯಾಲ್ಯೂ ಬರುತ್ತೆ, ಇನ್ನೊಂದು 4 2 8 ಅಂತ ಈ ಥರ ಬರುತ್ತೆ ನಮಗೆ. ಇಷ್ಟಾದಮೇಲೆ ನಮಗೆ ಈಗ ನಮಗೆ A ಮತ್ತು B ವ್ಯಾಲ್ಯೂ ಸಪ್ರೇಟಾಗಿ ಬರ್ಕೋಬೇಕು ಇಲ್ಲಿ. ಸೊ ಆದ್ದರಿಂದ A ವ್ಯಾಲ್ಯೂ ನೋಡಿ, ಇಲ್ಲಿ A ವ್ಯಾಲ್ಯೂ ಇಲ್ಲಿ ಎಷ್ಟಿದೆ, 40 ಇದೆ, ಇಲ್ಲಿ ಎಷ್ಟೈತಿ, 12 ಐತಿ. ಸೊ ಆದ್ದರಿಂದ 40 + 12 ಎಷ್ಟಾಗುತ್ತೆ ನಮಗೆ, 52 ಆಗುತ್ತೆ. ಅದೇ ಥರ B ವ್ಯಾಲ್ಯೂ ಇಲ್ಲಿ ಎಷ್ಟೈತಿ, 40 ಐತಿ, ಮತ್ತು ಆ ಕಡೆ ಎಷ್ಟೈತೆ, 8 ಐತಿ. ಅದರಿಂದ ಎಷ್ಟಾಗುತ್ತೆ, 48 ಆಗುತ್ತೆ, ಕರೆಕ್ಟ್ ಅಲ್ಲ? ಸೊ ಇಷ್ಟಾದಮೇಲೆ ಇನ್ನೊಂದು ಪಾಯಿಂಟ್ ಕೊಡೋದ್ರಲ್ಲಿ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಶೇರ್ ಆಫ್ ದಿ A and B ಅಂತ. A ಮತ್ತು B ದ ಡಿಫ್ರೆನ್ಸ್ ಕೊಡಿದಾನೆ ಇಲ್ಲಿ. ಎಷ್ಟು A ಮತ್ತು B ದು ಎಷ್ಟು ಡಿಫ್ರೆನ್ಸ್ ಐತೆ, 4. 4ರದ್ದು ವ್ಯಾಲ್ಯೂ ಎಷ್ಟು ಕೊಡಿದಾನೆ ಅಂತ, 4,000 ಕೊಟ್ಟಿದ್ದಾನೆ, ಕರೆಕ್ಟ್ ಅಲ್ಲ? ಆದ್ದರಿಂದ 4 1 4,000 ಅಂತ. ಸೊ ಇಷ್ಟಾದಮೇಲೆ 4 1 4,000 ಆದಮೇಲೆ ಏನು ಮಾಡ್ಬೇಕು, ಇದು ನಾವು ಇಂಟು 1000ರಿಂದ ಗುಣಾಕಾರ ಮಾಡ್ಕೊಂಡ್ಬಿಡ್ಬೇಕು. ಆದ್ದರಿಂದ ಏನಾಗುತ್ತೆ, 52,000 ಆಗುತ್ತೆ.
ಇದರ ಬಿ ವ್ಯಾಲ್ಯೂನ 48ಇಂದ ಗುಣಾಕಾರ ಮಾಡಿದಾಗ 1000 ವ್ಯಾಲ್ಯೂನ 48,000 ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ನಮಗೆ ಬೇಕಂದರೆ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ. ಸೊ ನಾನು ಟೋಟಲ್ ಪ್ರಾಫಿಟ್ ಏನು ಅಸ್ಯೂಮ್ ತೊಗೊಂಡಿದ್ದೆ 100 ತೊಗೊಂಡಿದ್ದೆ, ಅದನ್ನು ನಾವು 1000ರಿಂದ ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ 1 lakh ಸಿಗುತ್ತೆ. ಸೊ ಅರ್ಥ ಆಯ್ತಲ್ಲ? ಸೊ ಫಸ್ಟ್ನೇ ಆಪ್ಷನ್ ಬಂದ್ಬಿಟ್ಟು ಏನಿದೆ, ಫಸ್ಟ್ನೇ ಆನ್ಸರ್ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನಮಗೆ ಈ ಥರ ಕೊಟ್ಟಾಗ ಪ್ರಾಬ್ಲಮ್ನ ಈ ಥರ ನಾವು ಬಿಡಿಸ್ಬೇಕು. ಸೊ ನಮಗೆ ಇದು ಫಸ್ಟ್ ಮೆಥಡ್ ತಿಳಿಸಿದೆ. ಅದೇ ಥರ ನಿಮಗೆ ಸೆಕೆಂಡ್ ಮೆಥಡ್ ಟೈಪ್ ಬಿಡಿಸ್ಬೇಕಾದ್ರೆ ಯಾವ ಥರ ನೋಡಿ ಇಲ್ಲಿ ಸೆಕೆಂಡ್ ಮೆಥಡ್ ಬಿಡಿಸ್ಬೇಕಾದ್ರೆ ಹಿಂಗಂತ. ಸೊ ನಮಗೆ ಇಲ್ಲಿ ಡಿಫ್ರೆನ್ಸ್ ವ್ಯಾಲ್ಯೂ ಕೊಟ್ಟಿದೆ ಎಷ್ಟು 4,000 ಅಂತ. ಕರೆಕ್ಟ್ ಅಲ್ಲ? ಈ 4,000 ಡಿಫ್ರೆನ್ಸ್ ವ್ಯಾಲ್ಯೂ 4,000. ಇದು ನಮಗೆ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂನ ನೀವು ಡೈರೆಕ್ಟಾಗಿ ಕಂಡುಹಿಡಬಹುದು. 4,000 ಇದು 4,000 ಯಾವುದ್ರದ್ದು ವ್ಯಾಲ್ಯೂ ಡಿಫ್ರೆನ್ಸ್ ಆಫ್ ದಿ ಎ ಆ್ಯಂಡ್ ಬಿ ಇದು ಶೇರ್ ಅಂತ. ಸೊ ನಮಗೆ ಎ ಮತ್ತು ಬಿ ಇದು ಶೇರಿಂಗ್ ಎಷ್ಟು ಐತಿ ಇಲ್ಲಿ 3:2 ಅಂತ ಐತಿ. ಇದರ ಡಿಫ್ರೆನ್ಸ್ ವ್ಯಾಲ್ಯೂ ಏನು ಬರುತ್ತೆ 1 ಬರುತ್ತೆ. ಅದರಿಂದ 1ಅನ್ನು ನಾವು 4,000 1ರಿಂದ ಡಿವೈಡ್ ಮಾಡಬೇಕು ಇಂಟು ಟೋಟಲ್ ಶೇರ್ಗಳ ವ್ಯಾಲ್ಯೂ ಎಷ್ಟಿತ್ತು 5 ಇತ್ತು ಇಂಟು ಈಗ ನಮಗೆ ಅದರಲ್ಲಿ 80% ಏನು ಮಾಡಿದಾನ ಅಂತ ಟೋಟಲ್ ಪ್ರಾಫಿಟ್ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಯಾನ. ಸೊ 80% ಟೋಟಲ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಇನ್ನು ಎಷ್ಟು 20% ಏನು ಮಾಡಿದ ಶೇರ್ಗಳ ಮೇಲೆ ಹಂಚ್ತಾನಂತ. ಅದರಿಂದ 100 ವ್ಯಾಲ್ಯೂಯಲ್ಲಿ 20% ಏನು ಮಾಡಿದ ಶೇರ್ಗಳಲ್ಲಿ ಹಂಚ್ತಾನಂತ. ಆದ್ದರಿಂದ ನಮಗೇನಾಗುತ್ತೆ 21 25. ಸೊ ಏನಾಗುತ್ತೆ ಇದು ನಮಗೆ 4,000 ಇಂಟು 25. ಸೊ ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ 1 ಲಕ್ಷ ಸಿಗುತ್ತೆ. ಸೊ ನೀವು ಈ ಥರ ನೀವೇನು ಮಾಡ್ಬೋದು ಟೋಟಲ್ ಪ್ರಾಫಿಟ್ನ ಈ ಥರ ಡೈರೆಕ್ಟಾಗಿ ಶಾರ್ಟ್ಕಟ್ ಬರಿಬೋದು. ಸೊ ನಮಗೆ 1 ವ್ಯಾಲ್ಯೂ ಸಿಕ್ಕ ಮೇಲೆ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ 1 ಲಕ್ಷ ಸಿಕ್ಕ ಮೇಲೆ ಸೊ ಇದರದ್ದು ವ್ಯಾಲ್ಯೂಯಲ್ಲಿ ನಾವು ಏನು ಮಾಡಬೇಕು 80% ಏನು ಕೊಟ್ಟಿದ್ದಾನಂತ 80% ಇದರದ್ದು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಯಾನ. ಸೊ 1 ಲಕ್ಷಕ್ಕೆ 80% ಅಂದರೆ ಎಷ್ಟಾಗುತ್ತೆ ನಮಗೆ 80,000 ಆಗುತ್ತೆ. ಕರೆಕ್ಟ್ ಅಲ್ಲ? 80,000 ಅಂತ. ಮತ್ತು ಇನ್ನು 20% ಉಳಿದ್ದು ಅದರಲ್ಲಿ 100ದ 20% 80% ಹೋದರೆ ಇನ್ನು 20% ಏನು ಮಾಡ್ತಾನಂತ ಶೇರ್ಗಳ ಮೇಲೆ ಹಂಚಾನ. ಸೊ 20% 1 ಲಕ್ಷದ ಎಷ್ಟಾಗುತ್ತೆ 20,000 ಆಗುತ್ತೆ. 20,000. ಆದ್ದರಿಂದ ಇವುಗಳನ್ನ ಏನು ಮಾಡ್ತಾನೆ ಈಕ್ವಲಿ ಹಂಚ್ತಾನಂದರೆ ಎದ್ ವ್ಯಾಲ್ಯೂ ಮತ್ತು ಬಿದ್ ವ್ಯಾಲ್ಯೂ. ಸೊ ಎ ಮತ್ತು ಬಿನ 80,000 ಈಕ್ವಲಿ ಹಂಚಿದಾಗ ಏನಾಗುತ್ತೆ ಇದರದ್ದು ವ್ಯಾಲ್ಯೂ 40,000 ಆಗುತ್ತೆ. ಅದೇ ಥರ ಇದರದ್ದು ವ್ಯಾಲ್ಯೂ ಇದರದ್ದು ವ್ಯಾಲ್ಯೂ ಕೂಡ 40,000 ಆಗುತ್ತೆ. ಸೊ ಇದರದ್ದು ವ್ಯಾಲ್ಯೂ ಕೂಡ ಎಷ್ಟಾಗುತ್ತೆ 4 ಅಲ್ಲ ಇದು 40,000. ಸೊ ಇಷ್ಟಾಯಿತು. ಅದೇ ಥರ ಈಗ ಇದನ್ನು 20,000 ಇದರ ಮೇಲೆ ಹಂಚ್ತಾನಂತ ಇದರಿಂದ ಶೇರ್ ಮೇಲೆ ಹಂಚ್ತಾನಂತ. ಸೊ ಶೇರ್ ವ್ಯಾಲ್ಯೂ ಎಷ್ಟಿತ್ತು 3:2 ಅಂತ ಇತ್ತು. ಕರೆಕ್ಟ್ ಅಲ್ಲ? ಸೊ ಟೋಟಲ್ ಶೇರ್ ವ್ಯಾಲ್ಯೂ ಎಷ್ಟೈತೆ 5. 5ರದ್ದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನಂತ 20,000 ಅಲ್ಲ 20,000. ಆದ್ದರಿಂದ 5 1 5 4 ಅಂತ. ಸೊ 4,000 ವ್ಯಾಲ್ಯೂ ಬಂತು. 1 ಯೂನಿಟ್ ಈಸ್ ಈಕ್ವಲ್ ಟು ನೀವು 4,000 ಅಂತ ಬರ್ಕೊಂಬಿಟ್ಟು ಇಲ್ಲಿ 4,000. ಆದ್ದರಿಂದ ನಮಗೆ 1 ಯೂನಿಟ್ ವ್ಯಾಲ್ಯೂ 4,000 ಆದಾಗ 4,000 ಇಂಟು 3 12,000. ಅದೇ ಥರ 4,000 ಇಂಟು 2 8,000. ಕರೆಕ್ಟ್ ಅಲ್ಲ? ಆದರೆ ನಮಗೆ ಟೋಟಲ್ ಎ ವ್ಯಾಲ್ಯೂ ಬೇಕಂದ್ರೆ ಇಲ್ಲಿ ಎ ವ್ಯಾಲ್ಯೂ ಮತ್ತು ಇಲ್ಲಿ ಎ ವ್ಯಾಲ್ಯೂನ ಕೂಡಿಸ್ರಿ. ಇಲ್ಲಿ ಇದು ಎ ವ್ಯಾಲ್ಯೂ ಇದು ಬಿ ವ್ಯಾಲ್ಯೂ. ಸೊ ನಮಗೆ ಟೋಟಲ್ ಎ ವ್ಯಾಲ್ಯೂ ಬೇಕಂದರೆ 40,000 ಪ್ಲಸ್ 12,000 52,000. ಥರ ಬಿ ವ್ಯಾಲ್ಯೂ ಬೇಕಂದರೆ 40,000 ಪ್ಲಸ್ 8,000 48,000. ಸೊ ನೀವು ಈ ಥರನೂ ಕೂಡ ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಅದೇ ಥರ ಪ್ರಾಬ್ಲಮ್ ನೋಡಿ ಇಲ್ಲಿ ಎ ಆ್ಯಂಡ್ ಬಿ ಸ್ಟಾರ್ಟ್ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್ 40,000 and 60,000 ಅಂತ. 60% ಆಫ್ ದ ಟೋಟಲ್ ಪ್ರಾಫಿಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದೆಮ್ ಈಕ್ವಲಿ and the rest profit distributed between them according to their investment ratio. The difference ಕೊಟ್ಟಿದ್ದಾನೆ ಇಲ್ಲಿ ಡಿಫ್ರೆನ್ಸ್ ಅವ್ರದ್ದು ಪ್ರಾಫಿಟ್ ವ್ಯಾಲ್ಯೂ 6,000 ಅಂತ. ಆದ್ದರಿಂದ ನಮಗೆ ಎ ಮತ್ತು ಬಿದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನಂತ ಒಂದು 40,000 ಐತಿ. ಅದೇ ಥರ ಇನ್ನೊಂದು 60,000 ಐತಿ. ಸೊ ನಮಗೆ 4,0 ಕ್ಯಾನ್ಸಲ್ ಆಯಿತು. ಮತ್ತು 2ರಿಂದ ಕಡಿತ ಹೊಡೆದು ನಮಗಂತ 2:3 ಬಂತು. ಸೊ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನೇ ನಮಗೇನಾಗುತ್ತೆ ಪ್ರಾಫಿಟ್ ವ್ಯಾಲ್ಯೂ ಬರ್ತಂತ ನಾನು ನಿಮ್ಗೆ ಹೇಳಿದ್ದೆ. ಕರೆಕ್ಟ್ ಅಲ್ಲ? ಟೈಮ್ ಕಾನ್ಸ್ಟೆಂಟ್ ಇದ್ದಾಗ. ಆದ್ದರಿಂದ ನಮಗೆ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಬೇಕಂತಂದರೆ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾನೆ 6,000. ಸೊ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾನಂತ 6,000 ಕೊಟ್ಟಿದ್ದಾನೆ ಇಲ್ಲಿ. ಕರೆಕ್ಟ್ ಅಲ್ಲ? 1 ನಿಮಿಷ ಇದನ್ನು ನೀಟಾಗಿ ಬರೆದು ಬಿಟ್ಟಿದ್ದೀನಿ. ಸೊ 6,000 ಡಿಫ್ರೆನ್ಸ್ ವ್ಯಾಲ್ಯೂ. ಅದರ ಡಿಫ್ರೆನ್ಸ್ ಎಷ್ಟೈತಿ ಇಲ್ಲಿ 1 ಐತಿ. ಸೊ 1ರಿಂದ ಡಿವೈಡ್ ಮಾಡಬೇಕು ಇಂಟು ಟೋಟಲ್ ಶೇರ್ಸ್ಗಳದ್ದು ಸಮ್ ಎಷ್ಟೈತಿ 5 ಐತಿ ಇಂಟು ಈಗ ನೋಡ್ರಿ 60% ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂದರೆ ಇನ್ನು ಎಷ್ಟು ಉಳಿತದ 60%. 100ರಲ್ಲಿ 60 ತೆಗೆದ್ರೆ 40 ಉಳಿತದೆ. 40 ಡಿವೈಡ್ ಇಂಟು ಮೇಲೆ 100 ಅಂತ ಬರ್ಕೋಬೇಕು. ಆದ್ದರಿಂದ ಇದು ನಮಗೇನು ಸಿಗುತ್ತೆ ಇಲ್ಲಿ ನೋಡ್ರಿ 10 ಕ್ಯಾನ್ಸಲ್ ಆಯಿತು. ಕರೆಕ್ಟಲ್ಲ? 4 1 4 15 15 4 60 150. ಆದ್ದರಿಂದ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ನಮಗೇನು ಸಿಗುತ್ತೆ 150 1500 ಅಲ್ಲ ಸಾರಿ 150 ಅಲ್ಲ 150 ಇಂಟು 500. ಆದ್ದರಿಂದ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ನಮಗೇನು ಸಿಗುತ್ತೆ 15 75 30 ಆ್ಯಸ್ ಇಟ್ ಈಸ್. ಸೊ ನಮಗೆ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಅದೇ ಥರನೇ
ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇರೋದೇನಿಲ್ಲ. ವೈ ಮತ್ತು ಆ್ಯಸಿರ್ ಆ್ಯಂಡ್ ಅಂಕುರ್ ಅಂತ. ಆ್ಯಸಿರ್ ಆ್ಯಂಡ್ ಅಂಕುರ್ ಏನು ಮಾಡ್ತಾರೆ, ಇಬ್ಬರು ತಮ್ಮ ಇನ್ವೆಸ್ಟ್ಮೆಂಟ್ನ ಹಾಕ್ತಾರೆ. ಎಷ್ಟು, ಈತ 50,000 ಹಾಕಿದ್ದಾನೆ, ಕರೆಕ್ಟ್ ಅಲ್ಲ. ಅದೇ ಥರ ಅಂಕುರ್ ಎಷ್ಟು ಹಾಕಿದ್ದಾನೆ, 70,000 ಅಂತ. ಸೊ ಇವುಗಳದ್ದು ರೇಷಿಯೋ ನಾವು ತೆಗೆದಾಗ ಇನ್ವೆಸ್ಟ್ಮೆಂಟ್ ನಥಿಂಗ್ ಬಟ್ ಪ್ರಾಫಿಟ್ ವ್ಯಾಲ್ಯೂ, ಯಾಕಂದ್ರೆ ಟೈಮ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇದ್ದಾಗ. ಸೊ 4 ಕ್ಯಾನ್ಸಲ್ ಆಗಿ ನಮಗೇನು ಸಿಗುತ್ತೆ, 5:7 ಬಂತು. ಸೊ ಇಲ್ಲಿ 4 ಇಲ್ಲಿ 4 ಕ್ಯಾನ್ಸಲ್ ಆಯಿತು. ಸೊ ಇದು ಎಷ್ಟಾಯಿತು. ಮತ್ತು 70% ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಇನ್ನು 30% ಏನು ಮಾಡ್ತಾನಂತ, 30% ಶೇರ್ಗಳ ಮೇಲೆ ಹಂಚ್ತಾನಂತ. ಅದರಲ್ಲಿ ಅವ್ರು ಇಬ್ಬರದ್ದು ಡಿಫ್ರೆನ್ಸ್ ವ್ಯಾಲ್ಯೂ ಎಷ್ಟೈತಿ, 90 ಐತಿ. ಸೊ 90 ಡಿವೈಡೆಡ್ ಬೈ, ಸೊ ಇವ್ರದ್ದು ಶೇರ್ಗಳ ಡಿಫ್ರೆನ್ಸ್ ಎಷ್ಟೈತಿ, ಇಲ್ಲಿ ವ್ಯಾಲ್ಯೂ 2 ಐತಿ. ಸೊ ಇದನ್ನೇನು ಮಾಡಬೇಕು, ನಾವು 2ರಿಂದ ಡಿವೈಡ್ ಮಾಡಬೇಕು 90 ಇಂಟು ಟೋಟಲ್ ಶೇರ್ಗಳ ವ್ಯಾಲ್ಯೂ ಎಷ್ಟೈತಿ, ಸಮ್ಮು 12 ಇಂಟು 100ರಲ್ಲಿ ಆಲ್ರೆಡಿ 70 ಡಿಸ್ಟ್ರಿಬ್ಯೂಟ್ ಈಕ್ವಲಿ ಮಾಡಿದಾನೆ. ಅಂದರೆ ಇನ್ನೆಷ್ಟು ಉಳಿತು, 30 ಉಳಿದು, 30ಯಿಂದ ಡಿವೈಡ್ ಮಾಡಿರಿ. ಆದ್ದರಿಂದ 2 12 ಮತ್ತು 31 33. ಸೊ ನಮಗೇನು ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಏನು ಸಿಗುತ್ತೆ ಅಂದರೆ 3 × 6 × 100 ಅಂತ. ಆದ್ದರಿಂದ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 3 6 1800. ಸೊ 1800 ವ್ಯಾಲ್ಯೂ ಬರುತ್ತೆ ನಮಗೆ, ಅದೇ ಥರ. ಸೊ ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ಇಷ್ಟೊತ್ತು ನಾವು ಯಾವಾಗರ ಮೇಲೆ ಡಿಸ್ಕಸ್ ಮಾಡಿದ್ದು ಡಿಸ್ಟ್ರಿಬ್ಯೂಷನ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು ನೋಡಿದ್ವಿ. ಅದೇ ಥರ ಇವತ್ತಿನ ಕ್ಲಾಸಿನ ಲಾಸ್ಟ್ ಕಾನ್ಸೆಪ್ಟ್ ಆಗಿರುವಂಥದ್ದು ಯಾವುದು, ಬೇಸ್ಡ್ ಆನ್ ಮ್ಯಾನೇಜ್ಮೆಂಟ್ ಅಂತ, ಅಂದರೆ ನಿರ್ವಹಣೆಯ ಆಧಾರದ ಮೇಲೆ ಅಂತ. ಅಂದರೆ ಈಗ ನಾನು ನಿಮ್ಗೆ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಒಂದು ಸ್ಲೀಪಿಂಗ್ ಪಾರ್ಟ್ನರ್ ಅಂತ, ಇನ್ನೊಬ್ಬರು ಆ್ಯಕ್ಟಿವ್ ಪಾರ್ಟ್ನರ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದರ ಮೇಲೇ ಇರುವಂಥದ್ದು ಪ್ರಾಬ್ಲಮ್ ಇವು. ಸೊ ಸ್ಲೀಪಿಂಗ್ ಪಾರ್ಟ್ನರ್ ಅಂದರೆ ಏನಂದರೆ ತಾವು ಬಂಡವಾಳ ಹಾಕಿ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಆಗಲ್ಲ. ಅದೇ ಥರ ಆ್ಯಕ್ಟಿವ್ ಪಾರ್ಟ್ನರ್ ಅಂದ್ರೂ ತಾವು ಬಂಡವಾಳ ಹಾಕೋದಲ್ಲದೆ ಏನು ಮಾಡ್ತಾನೆ, ಅದ್ರ ಜೊತೆ ಬಿಸ್ನೆಸ್ಸಲ್ಲಿ ಕೂಡ ಏನು ಮಾಡ್ತಾನೆ, ಆ್ಯಕ್ಟಿವಿಟಿ ಮಾಡ್ತಾನಂತ, ಅಂದರೆ ಕೆಲಸದಲ್ಲಿ ಭಾಗಿಯಾಗತ್ತಂತ. ಸೊ ಅದಕ್ಕೆ ಏನಂತಾರೆ, ಆ್ಯಕ್ಟಿವ್ ಪಾರ್ಟ್ನರ್ಸು ಮತ್ತು ಸ್ಲೀಪಿಂಗ್ ಪಾರ್ಟ್ನರ್ ಅಂತ. ಸೊ ಅದರ ಮೇಲೇ ಇರೋವಂಥದ್ದು ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ನೋಡೋಣ ಏನೇನು ಪ್ರಾಬ್ಲಮ್ ಇದೆ ಅಂತ. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ, ಅದೇ ಥರನೇ A and B enter into partnership by investing their capitals in the ratio 1/4 ratio 5/12 ಅಂತ. ಕರೆಕ್ಟ್ ಅಲ್ಲ. A received 4% of the annual profit for providing services to the business and the remaining annual profit is divided between them in proportion to their investment. If B share in the annual profit is 30 lakhs ಅಂತ, then what is the A share ಅಂತ. ಈಗ ನಮಗೆ ಏನಂತ ಕೊಟ್ಟಿದ್ದಾನೆ, ಇಲ್ಲಿ A ಮತ್ತು B ಶೇರ್ ಕೊಟ್ಟಿದ್ದಾನೆ, ಕರೆಕ್ಟ್ ಅಲ್ಲ. ಎಷ್ಟು ಕ್ಯಾಪಿಟಲ್ ತದರದು, ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ 1/5. ಒಂದು ನಿಮಿಷ. ಸೊ ನಮಗೆ ಇನ್ವೆಸ್ಟ್ಮೆಂಟ್ ರೇಷಿಯೋಗಳು ಏನೇನು ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂದರೆ, ಎದು ವ್ಯಾಲ್ಯೂ ಎಷ್ಟಿತ್ತು, 1/4. ಅದೇ ಥರ ರೇಷಿಯೋ ಬಿ ವ್ಯಾಲ್ಯೂ ಎಷ್ಟೈತಿ, 5/12 ಅಂತ. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ವ್ಯಾಲ್ಯೂ ಸಿಗುತ್ತೆ, ಏನೇನು ಸಿಗುತ್ತೆ ನೀವು ನೋಡ್ರಿ. ಇವುಗಳದನ್ನು ನಾವು ಫ್ರ್ಯಾಕ್ಷನ್ ವ್ಯಾಲ್ಯೂ ಕೊಟ್ಟಿದ್ದು ನಾವು ಸಿಂಪ್ಲಿಫೈ ಮಾಡಿದರೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಇಲ್ಲ ನೀವು LCM ತಗೊಂಡು ಮಾಡ್ಬೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 12 ರೇಷಿಯೋ 5 4 20. ಸೊ ಇದರದ್ದು ಇನ್ವೆಸ್ಟ್ಮೆಂಟ್ ರೇಷಿಯೋ ಮತ್ತೆ ಸಿಂಪ್ಲಿಫೈ ಮಾಡಿದಾಗ 4 3 12 ಮತ್ತು 4 5 20 ಇಷ್ಟು ಸಿಕ್ತು. ಸೊ ಇದರಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ಸೊ ನಾನು ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಇಂಟು ಲಾಸ್ ಅಂತ ಹೇಳಿದ್ದೆ, ಪ್ರಾಫಿಟ್ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಅಂತ ಹೇಳಿದ್ದೆ. ಸೊ ಟೈಮ್ ಕಾನ್ಸ್ಟೆಂಟ್ ಆದಾಗ ನಮಗೇನು ಸಿಗುತ್ತೆ, ಪ್ರಾಫಿಟ್ ವ್ಯಾಲ್ಯೂಗೆ ಈಕ್ವಲ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ. ಸೊ ಅವಾಗ ನಮಗೆ ಇದರದ್ದು ವ್ಯಾಲ್ಯೂನ ಏನಾಗುತ್ತೆ, ಪ್ರಾಫಿಟ್ ವ್ಯಾಲ್ಯೂ ಆಗುತ್ತೆ. ಸೊ 3:5 ಅಂತ. ಸೊ ನಾವು ಇದನ್ನು ಇನ್ನೊಂದು ಟೈಪ್ ಮಾಡ್ಕೋಬೋದು. ಹೆಂಗಂತಂದರೆ ಇದನ್ನು ಪ್ರಾಫಿಟ್ ವ್ಯಾಲ್ಯೂನ ನಾವು 30:50 ಅಂತ ಬರ್ಕೊಂಡ್ಬಿಟ್ರಿ ಇಲ್ಲಿ. ಯಾಕಂದರೆ ಇಲ್ಲಿ 4% ವ್ಯಾಲ್ಯೂ ಇದೆಯಲ್ಲ, 4% ವ್ಯಾಲ್ಯೂನ ಅವಾಯ್ಡ್ ಮಾಡೋ ಸರಾಗಿ ನಾವು ಇನ್ನೊಂದು 0 ಎಕ್ಸ್ಟ್ರಾ ಬರ್ಕೋಬೇಕು. ಈಗ ಇನ್ನೊಂದು ಏನು ಕೊಟ್ಟಿದ್ದಾನೆ ಅಂದರೆ, A received 4% ಆಫ್ ದಿ ಆ್ಯನುವಲ್ ಪ್ರಾಫಿಟ್ ಫಾರ್ ಪ್ರೊವೈಡಿಂಗ್ ಸರ್ವಿಸಸ್ ಅಂತ. ಅಂದರೆ ಇದರಲ್ಲಿ A ಮತ್ತು B ಯಲ್ಲಿ B ಏನು ಸ್ಲೀಪಿಂಗ್ ಪಾರ್ಟ್ನರ್, A ಏನು ಆ್ಯಕ್ಟಿವ್ ವರ್ಕರ್. ಸೊ A ಆ್ಯಕ್ಟಿವ್ ವರ್ಕರ್ ಇದ್ದಾಗ ಟೋಟಲ್ ಪ್ರಾಫಿಟಲ್ಲಿ ಆದಾಗ 4% ಸಿಗುತ್ತಂತ. ಸೊ ನಾವು 4% ಸಿಗುತ್ತಂದ್ರೆ ಏನು ಮಾಡಬೇಕು, ಇದರಲ್ಲಿ B ಯಲ್ಲಿ ಸಿಕ್ಕಂಥ ಪ್ರಾಫಿಟಲ್ಲಿ ನಾವು ಏನು ಮಾಡಬೇಕು, Aಗೆ 4%ನ ಕೊಡಬೇಕು ಇಲ್ಲಿ. ಸೊ Bಗೆ 4%ನ ಕೊಟ್ಟಾಗ B ವ್ಯಾಲ್ಯೂಯಲ್ಲಿ ಇರುವಂಥದ್ದು 4% Aಗೆ ಕೊಟ್ಟಾಗ, ಸೊ 50ರದ್ದು 4% ನಮಗೆ ಎಷ್ಟಾಗುತ್ತೆ, 2 ಆಗುತ್ತೆ ವ್ಯಾಲ್ಯೂ. 50ರದ್ದು 4% ಅಂದರೆ 2. ಸೊ ಆದ್ದರಿಂದ ನಮಗೆ ಇಲ್ಲಿ ನೋಡ್ರಿ, B ಯಲ್ಲಿ ವ್ಯಾಲ್ಯೂ 50 ರೂಪಾಯಿ ಇತ್ತು, ಅದರಲ್ಲಿ ನಾವು 2 ರೂಪಾಯಿನ Aಗೆ ಕೊಟ್ಟಾಗ ಇದರಲ್ಲಿ ಏನಾಗುತ್ತೆ, B ಯಲ್ಲಿ ಮೈನಸ್ ಆಗುತ್ತೆ, -2. ಆದ್ದರಿಂದ A ವ್ಯಾಲ್ಯೂಗಳು ಏನಾಗುತ್ತೆ, 32. ಅದೇ ಥರ B ವ್ಯಾಲ್ಯೂ ಏನಾಗುತ್ತೆ ನಮಗೆ ಇಲ್ಲಿ 50ರಲ್ಲಿ 2 ತೆಗೆದ್ರೆ 48. ಸೊ ನಮ್ಗೆ ಇಷ್ಟ ಆದಮೇಲೆ ನಮಗೇನಂತ ಕೊಟ್ಟಿದ್ದಾರೆ ಅಂತ ಫಸ್ಟ್ನೇದಾಗಿ, ಈಗ ನಮಗೆ B ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ ಎಷ್ಟು, ಟೋಟಲ್ ಪ್ರಾಫಿಟ್ Bದು ಟೋಟಲ್ ಪ್ರಾಫಿಟ್ 30 lakh ಅಂತ, ಕರೆಕ್ಟ್ ಅಲ್ಲ. ಸೊ B
ಪ್ರಾಫಿಟ್ ಎಷ್ಟೈತೆ ನಮಗೆ 30 ಲ್ಯಾಕ್ ಅಂತ ಐತಿ. 30 ಲ್ಯಾಕ್ಸ್ ಆದಾಗ ಆಲ್ರೆಡಿ ನಮಗೆ ಬಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ಇಲ್ಲಿ ಬಿ ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂದರೆ ನಮಗೆ ಏದು ಪ್ರಾಫಿಟ್ ಕಂಡುಹಿಡಬೇಕು. ಸೊ ಏದು ಪ್ರಾಫಿಟ್ ಕಂಡುಹಿಡ್ಬೇಕಂದ್ರೆ ನಮಗೆ ಬಿ ಪ್ರಾಫಿಟಲ್ಲಿ ನಾವು ಅನ್ಬೇಕು. ನೋಡಿ ಇಲ್ಲಿ ಬಿ ಪ್ರಾಫಿಟ್ ಎಷ್ಟೈತೆ 48 ಅಂತ. ಸೊ 30 / 48 ಇಂಟು ನಾವು ಎ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ಎ ವ್ಯಾಲ್ಯೂನ ಅಂತ ಗುಣಾಕಾರ ಮಾಡಬೇಕು. ಸೊ ಇಂಟು 32 ಅಂತ. ಆದ್ದರಿಂದ ಇಲ್ಲೇನಾಗುತ್ತೆ, ಕಡ್ತಾ ಹೊಡೆದ್ರೆ 6 × 8 = 42, 6 × 5 = 30, 5 × 5 = 8, 1 × 8 = 4 = 32. ಸೊ ಆದ್ದರಿಂದ ಏದು ಪ್ರಾಫಿಟ್ ವ್ಯಾಲ್ಯೂ ಏನು ಬರುತ್ತೆ ಅಂದರೆ 5 × 4 = 20 ಲ್ಯಾಕ್ ಬರುತ್ತೆ. ಸೊ ನಮಗೆ ಏದು ಯಾವ್ದು ವ್ಯಾಲ್ಯೂ ಆಗುತ್ತೆ 20 ಲ್ಯಾಕ್ ಅಂತ. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿಲ್ಲಿ. ಸೊ ಎ ಬಿ ಸಿ ಆರ್ 3 ಪಾರ್ಟ್ನರ್ಸ್. ಎ ರಿಸೀವ್ಸ್ 9/10 ಆಫ್ ದಿ ಪ್ರಾಫಿಟ್ ಆ್ಯಂಡ್ ಬಿ ಆ್ಯಂಡ್ ಸಿ ಶೇರ್ ದ ರಿಮೈನಿಂಗ್ ಪ್ರಾಫಿಟ್ ಅಂತ ಈಕ್ವಲಿ. A's income is increased by the 270 when the profit rises from the 12% to 50%. Find the capitals invested by the B and C ಅಂತ. ಈಗ ನಮಗೆ ಎ ಬಿ ಸಿದು 3 ಪಾರ್ಟ್ನರು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಏದು ಪ್ರಾಫಿಟ್ ಎಷ್ಟು ಕೊಡಿದಾರೆ ಅವರು 9/10 ಆಫ್ ದಿ ಪ್ರಾಫಿಟ್ ಅಂತ. ಟೋಟಲ್ ಪ್ರಾಫಿಟಲ್ಲಿ ಏನು ಮಾಡಿದ್ದಾರೆ ಏದು 9/10 ಅಂತ. ನೀವು ಇದನ್ನು 9/10 ಇದ್ದನ್ನು ಇದನ್ನು 90/100 ಅಂತ ಅನ್ಕೊಂಡ್ಬಿಡ್ರಿ, ಅಂದರೆ ನಿಮ್ಗೆ ಈಸಿ ಆಗುತ್ತೆ, ಪಾಯಿಂಟಲ್ಲಿ ಬರಲ್ಲ. ಸೊ ನಮಗೆ ಎ ಮತ್ತು ಬಿದು ರೇಷಿಯೋ ಮತ್ತು ಸಿದು ರೇಷಿಯೋ ಅದರದ್ದು ಪ್ರಾಫಿಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎಷ್ಟು ಎದು ಎಷ್ಟು ಕೊಟ್ಟಿದ್ದಾನೆ 90/100 ಅಂತ. ಅಂದರೆ ಟೋಟಲ್ 100 ಪ್ರಾಫಿಟ್ ಇದೆ ಅಂದರೆ ಎದು ಎಷ್ಟಿದೆ ಪ್ರಾಫಿಟ್ 90. ಅದರಲ್ಲಿ ಇನ್ನು ಎಷ್ಟು ಉಳಿತು ಟೋಟಲ್ ಪ್ರಾಫಿಟಲ್ಲಿ, ಟೋಟಲ್ 100ಅಲ್ಲಿ ನಮಗೆ 90 ಎ ತೊಗೊಂಡ್ರೆ ಇನ್ನು ಎಷ್ಟು ಉಳಿತು 10 ಉಳಿತು. ಸೊ 10 ಏನು ಮಾಡಿದ್ದಾರೆ ಬಿ ಮತ್ತು ಸಿ ಅವರು ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡಿದ್ದಾರೆ, ಕರೆಕ್ಟಲ್ಲ. ಈಕ್ವಲ್ ಆಗಿ ಶೇರ್ ಮಾಡಿದಾಗ ಅವಾಗ ನಮಗೆ 10 ನಾವು ಬಿ ಮತ್ತು ಸಿನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಇದರದ್ದು ಬಿ ವ್ಯಾಲ್ಯೂ 5 ಆಗುತ್ತೆ ಮತ್ತು ಸಿ ವ್ಯಾಲ್ಯೂ ಕೂಡ 5 ಆಗುತ್ತೆ. ಸೊ ನಾವು ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೇನು ಸಿಗುತ್ತೆ, ಇದನ್ನು ಕಡ್ತಾ ಹೊಟ್ರಿ ಅವಾಗ ನಿಮ್ಗೇನು ಸಿಗುತ್ತೆ 5 × 18 = 90 ಮತ್ತು ಇದು 5 × 1 ಮತ್ತು ಇದು 5 × 1. ಸೊ ನಮಗೆ ಇಷ್ಟು ಪ್ರಾಫಿಟ್ಗಳ ರೇಷಿಯೋ ವ್ಯಾಲ್ಯೂ ಬಂತು. ಇದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಏದು ಇನ್ಕಮ್ ಕೊಟ್ಟಿದ್ದಾರೆ. ಇಲ್ಲಿ ಏದು ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ 270 ಅಂತ, ಕರೆಕ್ಟಲ್ಲ. ಏದು ಇನ್ಕಮ್ 270 ಕೊಟ್ಟಿದ್ದಾನೆ. ಯಾವಾಗ ಏದು ಇನ್ಕಮ್ 270 ಆಗುತ್ತಂದರೆ ಅದರದ್ದು ಪ್ರಾಫಿಟ್ ವ್ಯಾಲ್ಯೂ 12% ಇದ್ದಿದ್ದು 15% ರೈಸ್ ಆಗುತ್ತಂತ. ಆದ್ದರಿಂದ 15%ಅಲ್ಲಿ 12% ತೆಗೆದ್ರೆ ನಮಗೇನು ಸಿಗುತ್ತೆ 3% ವ್ಯಾಲ್ಯೂ ಸಿಗುತ್ತೆ. ಸೊ ಇಂಟು ಇದನ್ನು 3% ಅವಾಯ್ಡ್ ಮಾಡಿಸೋಕೆ ನಾವೇನು ಇಂಟು ಗುಣಾಕಾರ ಮಾಡಬೇಕು, ಕರೆಕ್ಟಲ್ಲ. ಸೊ 100%. ಸೊ ನಮಗೆ ಇಷ್ಟ ಆದಮೇಲೆ ಇನ್ನೊಂದು ಕೊಟ್ಟಿದ್ದಾರೆ ಅವ್ರು ನಮಗೆ ಬಿ ಮತ್ತು ಸಿ ವ್ಯಾಲ್ಯೂ ಕಂಡುಹಿಡಬೇಕು. ಇಲ್ಲಿ ಬಿ ಮತ್ತು ಸಿ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ನಾವೇನು ಮಾಡಬೇಕು, ಸೊ ಎ ವ್ಯಾಲ್ಯೂಯಿಂದ ನಾವು ಮಾಡ್ಕೊಂಡು ಡಿವೈಡ್ ಮಾಡಬೇಕು. ಸೊ 18 ಮೇಲೆ 2 ಅಂತ. ಸೊ ಇಷ್ಟನ್ನು ಬರ್ಕೊಂಡ್ರೆ ನಮಗೇನು ಸಿಗುತ್ತೆ ಫೈಂಡ್ ದ ಕ್ಯಾಪಿಟಲ್ ಆಫ್ ದಿ ಎ ಮತ್ತು ಬಿ. ಬಿ ಮತ್ತು ಸಿ ಇದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ವ್ಯಾಲ್ಯೂ ಸಿಗುತ್ತೆ. ಆದ್ದರಿಂದ ಇದೇನಾಗುತ್ತೆ 2 × 1 = 2 × 9 = 18. ಸೊ ಮತ್ತು ಪರ್ಸೆಂಟೇಜ್ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ ನೋಡಿರಿ ಇಲ್ಲಿ 3 ಐತಿ, ಇಲ್ಲಿ ಕೆಳಗೇನೈತಿ 9 ಐತಿ. 9 ಮತ್ತು 3ನ ಗುಣಾಕಾರ ಮಾಡಿ 27 ಆಗುತ್ತೆ. ಸೊ ಇದೇನಾಗುತ್ತೆ 27 ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೇಲೆ ನೋಡಿದ್ದು 10 ಉಳಿತು. ಆದ್ದರಿಂದ 10 × 1000. ಸೊ ನಮಗೆ ವ್ಯಾಲ್ಯೂ ಎಷ್ಟಾಗುತ್ತೆ ಬಿ ಮತ್ತು ಸಿ ಇದು ಕ್ಯಾಪಿಟಲ್ಗಳು 1000 ರೂಪಾಯಿ ಆಗುತ್ತೆ. ಸೊ ಯಾವುದು 1000 ರೂಪಾಯಿ, ಅರ್ಥ ಆಯ್ತಲ್ಲ. ಬಿ ಆ್ಯಂಡ್ ಸಿಸ್ ಕ್ಯಾಪಿಟಲ್ ಅಂತ ಇದು. ಸೊ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ನೋಡಿ. ಅಂಕಿತ್, ಆಶೀಶ್ ಆ್ಯಂಡ್ ಅಯಾನ್ ಟುಗೆದರ್ ಸ್ಟಾರ್ಟೆಡ್ ಬಿಸ್ನೆಸ್. ಅಂಕಿತ್ ಇನ್ವೆಸ್ಟೆಡ್ 6500 for 6 months. Ashish invested 8400 for 5 months and Ayan invested 10,000 for 3 months ಅಂತ. Ankit is working member for which he gets 5% of the total profit extra. If the total gain is 7400 then Ayan share ಅಂತ. ಏನಂತಂದರೆ ಅಂಕಿತು ಆಶೀಶ್ ಮತ್ತು 3 ಫ್ರೆಂಡ್ಸ್ ಏನು ಮಾಡಿದ್ದಾರೆ ತಮ್ಮ ಇನ್ವೆಸ್ಟ್ಗಳನ್ನ ಹಾಕಿದ್ದಾರೆ ಇಲ್ಲಿ. ಸೊ ಈತ ಅಂಕಿತು ಮತ್ತು ಈತ ಆಶೀಶು ಆ್ಯಂಡ್ ಇನ್ನೊಬ್ಬರು ಅಯಾನ್ ಅಂತ, ಕರೆಕ್ಟಲ್ಲ. ಸೊ ಇವು 3 ಇನ್ವೆಸ್ಟ್ಮೆಂಟ್ ಮತ್ತು ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ಅಂದರೆ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಪೀರಿಯಡ್ ಏನಾಗುತ್ತೆ ನಮಗೆ ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ. ಸೊ ಆದ್ದರಿಂದ ಪ್ರಾಫಿಟ್ ವ್ಯಾಲ್ಯೂ ಏನಾಗುತ್ತೆ ನಮಗೆ ಇಲ್ಲಿ ಅಂಕಿದ್ದು 6500 × 6, ಯಾಕಂದರೆ 6 ಮಂತ್. ಆಶೀಶ್ದು ಎಷ್ಟು ಕೊಟ್ಟಿದ್ದಾರೆ ಅವ್ರ ಇನ್ವೆಸ್ಟ್ಮೆಂಟು 8500 ಇಂಟು ಮಂತ್ ಎಷ್ಟೈತಿ 5 ಮಂತ್ ಅಂತ. ಸೊ ಅದೇ ಥರ ಅಯಾನ್ದು ಎಷ್ಟೈತಿ ಇನ್ವೆಸ್ಟ್ಮೆಂಟು 10,000 ಐತಿ. ಸೊ 10,000 ಇಂಟು 3 ಮಂತ್ ಅಂತ. ಸೊ ಇಷ್ಟ ಆದಮೇಲೆ ಸೊ ನಮಗೆ ನೋಡಿ ಇಲ್ಲಿ ಕಾಮನ್ ವ್ಯಾಲ್ಯೂ ಏನು ಬರುತ್ತೆ, ಇಲ್ಲಿ 00 ಮತ್ತು ಇಲ್ಲಿ 00 ಮತ್ತು ಇಲ್ಲಿ 00 ಕ್ಯಾನ್ಸಲ್ ಆಯಿತು. ಅದೇ ಥರ ಇನ್ನೇನು ಕಟ್ತಾ ಹೋಗುತ್ತೆ, ಇದು 5ರಿಂದ ಕಟ್ತಾ ಹೊಡ್ರೆ 5 13. ಸೊ 5 13 ಅಂದರೆ 13 × 6 ರೇಷಿಯೋ. ಅದೇ ಥರ ಇದು 5 ಕ್ಯಾನ್ಸಲ್ ಆಗಿ 84 ಅಷ್ಟೇ ಉಳಿತು. ಅದೇ ಥರ ಇದು ಇಲ್ಲಿ 100ಅನ್ನು 5ರಿಂದ ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತೆ 20 × 3 ಸಿಗುತ್ತೆ. ಸೊ ಇಷ್ಟ ಆದಮೇಲೆ ಮತ್ತು ಯಾವ ಮಗ್ಗಿಂದ ಹೋಗ್ಬೋದು, ಮತ್ತು ನಮಗೆ 3 ಮಗ್ಗಿಂದ ಹೋಗ್ಬೋದು, ಕರೆಕ್ಟಲ್ಲ.
ಸೊ ನೀವು 3 ಮಗ್ಗಿಂದ ಕಡ್ತಾ ಹೊಡ್ರಿ, ಇಲ್ಲ ಅಂತಂದರೆ ಎಲ್ಲನೂ ಗುಣಾಕಾರ ಮಾಡಿ ಆಮೇಲೆ ಕಡ್ತಾ ಹೊಡೀರಿ. ಇಲ್ಲಾಂದರೆ ಸೊ ಇಲ್ಲಿ ನಾವು ಕಡ್ತಾ ಹೊಡೆದಾಗ ನಮಗೇನು ಸಿಗುತ್ತೆ ಅಂದರೆ 13 78 ಗುಣಾಕಾರ ಮಾಡಿದಾಗ ಇದು 74 ಆ್ಯಸ್ ಇಟ್ ಈಸ್, ಇದು 23 60. ಸೊ ನಮಗೆ ಈ ಕಡ್ತಾ ಹೊಡೆದ್ರೆ ಏನೇನು ಸಿಗುತ್ತೆ ಅಂದರೆ, ಇದನ್ನು ಕಡ್ತಾ ಹೊಡೆದ್ರೆ ಯಾವ ಮಗ್ಗಿಂದ ಹೋಗುತ್ತಿದ್ದು 3 ಮಗ್ಗಿಂದ 6 ಮಗ್ಗಿಂದ ಹೋಗುತ್ತಿದ್ದು. ಸೊ 6 1 ಮತ್ತು 6 3 18 13 ವ್ಯಾಲ್ಯೂ ಬಂತು. ಅದೇ ಥರ ಇದು ಯಾವ ಮಗ್ಗಿಂದ ಹೋಗುತ್ತೋ 84 6 ಮಗ್ಗಿಂದ ಹೋಗುತ್ತೆ, 6 1 6 4 24. ಅದೇ ಥರ ಇದು 6 10. ಸೊ ನಮಗೆ ಪ್ರಾಫಿಟ್ ವ್ಯಾಲ್ಯೂ ಏನೇನು ಬಂತು 13:14:10 ಅಂತ ಬಂತು. ಈಗ ನಮಗೇನು ಕೊಟ್ಟಿದ್ದಾರೆ, ಅಂಕಿದ್ದು 5% ತೊಗೊತಾನಂತ. ಟೋಟಲ್ ಪ್ರಾಫಿಟಲ್ಲಿ ಅಂಕಿದ್ಗೆ 5% ಸಿಕ್ಕಾಗ ಮತ್ತು ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ 7400 ಕೊಡೋದ್ರಲ್ಲಿ. ಸೊ ನಾವು ಅಂಕಿದ್ಗೆ, ಯಾಕಂದರೆ ಅಂಕಿದ್ 5% ಇದಕ್ಕೆ ಕೊಡ್ತಾನಂದ್ರೆ ಅವ್ನು ವರ್ಕಿಂಗ್ ಪಾರ್ಟ್ನರ್ ಯಾರು ಅಂಕಿತ್, ಆಶೀಶ್ ಆ್ಯಂಡ್ ಅಯಾನ್ ಏನಾಗಿದ್ದಾರೋ ಸ್ಲೀಪಿಂಗ್ ಪಾರ್ಟ್ನರ್ ಅಂತ. ಸೊ ಅವಾಗ ನಾವೇನು ಮಾಡ್ಬೇಕಂದ್ರೆ ಅಂಕಿತಿಗೆ ಆಶೀಶು ಮತ್ತು ಅಯಾನಿಂದ ಬಂದಂಥ ಪ್ರಾಫಿಟ್ಗಳಲ್ಲಿ ಅವರಿಗೆ 5% ಅಂಕಿತಿಗೆ ಕೊಡಿಸ್ಬೇಕು ನಾವು. ಆದ್ದರಿಂದ ನಾವು 5% ಈ ಪರ್ಸೆಂಟೇಜ್ ವ್ಯಾಲ್ಯೂ ಅವಾಯ್ಡ್ ಮಾಡೋ ಸಲುವಾಗಿ ನಾವು ಎಲ್ಲ ಕಡೆ ಒಂದೊಂದು 0 ಎಕ್ಸ್ಟ್ರಾ ಬರ್ಕೊಂಡ್ಬಿಡಿ. ಸೊ ಇದು 130, ಇದು ರೇಷಿಯೋ 140, ರೇಷಿಯೋ ಇದು 100 ಅಂತ ಆಗುತ್ತೆ. ಆದ್ದರಿಂದ ನಮಗೆ ಅಂಕಿತಿಗೆ ಆಶೀಶು ಮತ್ತು ಅಯಾನ್ ಕಡೆಯಿಂದ 5% ಕೊಡಬೇಕು ನಾವು. ಅದಕ್ಕೆ 140ಯಲ್ಲಿ 5%ನ ಯಾರಿಗೆ ಕೊಡಬೇಕು, ಆಶೀಶಿಗೆ ಕೊಡಬೇಕು ಇಲ್ಲಿ ನಾವು. ಅದೇ ಥರನೇ ಇದು 5% ಯಾರೋ ಅಂಕಿತಿಗೆ. ಅದೇ ಥರ ಆಶೀಶ್ ಕಡೆಯಿಂದ ಕೂಡ ಏನು ಮಾಡಬೇಕು ನಾವು 5% ಯಾರಿಗೆ ಕೊಡಿಸ್ಬೇಕು ನಾವು, ಅಂಕಿತಿಗೆ ಕೊಡಿಸ್ಬೇಕು. ಆದ್ದರಿಂದ 14ರದ 5% ಅಂದರೆ ನಮಗೇನಾಗುತ್ತೆ ಇಲ್ಲಿ ವ್ಯಾಲ್ಯೂ 7 ಆಗುತ್ತೆ. ಅದೇ ಥರ 100ರದ 5% ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 5 ಆಗುತ್ತೆ, 5. ಸೊ ನಮಗೆ ಈಗ ನೋಡ್ರಿ 140 ಇತ್ತು ಆಶೀಶ್ ವ್ಯಾಲ್ಯೂ, ಅದರಲ್ಲಿ 5 ರೂಪಾಯಿ ಅಂಕಿತಿಗೆ ಕಳಿಸಿವಿ ಅಂದರೆ ಇನ್ನು ಎಷ್ಟು ಉಳಿತದೆ ಇಲ್ಲಿ 7 ರೂಪಾಯಿ ಉಳಿತದೆ. ಅಂದರೆ 7 ರೂಪಾಯಿ ಮೈನಸ್ ಮಾಡ್ಬೇಕು ಇಲ್ಲಿ. 140ರಲ್ಲಿ 7 ರೂಪಾಯಿ ಮೈನಸ್ ಮಾಡ್ಬೇಕು. ಹಂಗಾದರೆ ಆಶೀಶಲ್ಲಿ 140 ಇತ್ತು, ಅಂಕಿತಿಗೆ 7 ರೂಪಾಯಿ ಕೊಟ್ಟಿದ್ದಾನಂದರೆ ಅದರಲ್ಲಿ 7 ರೂಪಾಯಿ ಮೈನಸ್ ಮಾಡಬೇಕು. ಅದೇ ಥರ ಅಯಾನ್ ಕಡೆ 100 ರೂಪಾಯಿ ಇತ್ತು, ಅದರಲ್ಲಿ 5 ರೂಪಾಯಿನ ಯಾರಿಗೆ ಕೊಟ್ಟಿದ್ದಾನಂತ ಆಶೀಶಿಗೆ ಅಂಕಿತಿಗೆ ಕೊಟ್ಟಿದ್ದಾನೆ. ಸೊ ಆದ್ದರಿಂದ ನಾವು ಇಲ್ಲಿ ಏನು ಮಾಡಬೇಕು, ಅಯಾನ್ ಕಡೆ 5 ರೂಪಾಯಿ ಮೈನಸ್ ಮಾಡಬೇಕು. ಸೊ ನಮಗೆ ಅಂಕಿತ ಟೋಟಲ್ ವ್ಯಾಲ್ಯೂಗಳು ಎಷ್ಟು ಬರ್ತಾವೆ ಇಲ್ಲಿ 130 + 7 137, 137 + 5 142 ರೇಷಿಯೋ. ಅದೇ ಥರ 140ರಲ್ಲಿ ನಾವು 7 ತೆಗೆದ್ರೆ ನಮಗೇನು ಸಿಗುತ್ತೆ 133 ಸಿಗುತ್ತೆ. ಅದೇ ಥರ 100ರಲ್ಲಿ 5 ತೆಗೆದ್ರೆ 95 ವ್ಯಾಲ್ಯೂ ಸಿಗುತ್ತೆ. ಸೊ ಎಷ್ಟು ನಮಗೆ ಪ್ರಾಫಿಟ್ ರೇಷಿಯೋಗಳ ವ್ಯಾಲ್ಯೂ ಬಂತು. ಅದರಲ್ಲಿ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಎಷ್ಟೈತಿ 7400 ಐತಿ. ಸೊ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಕೊಟ್ಟಿದ್ದವ್ರು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಸೊ ಎಷ್ಟು 7400 ಅಂತ. ಅದರಲ್ಲಿ ನಮಗೆ ಟೋಟಲ್ ಪ್ರಾಫಿಟ್ ರೇಷಿಯೋಗಳ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ, ಸೊ ಕೂಡಿಸ್ರಿ ಇಲ್ಲಿ 142 133 ಮತ್ತು 95 ಕೂಡಿಸಿದ್ರೆ ನಮಗೇನು ಸಿಗುತ್ತೆ 370 ವ್ಯಾಲ್ಯೂ ಸಿಗುತ್ತೆ. ಕರೆಕ್ಟ್ ಅಲ್ಲ. ಸೊ ನಮಗೆ ಅವ್ರ ರೇಷಿಯೋಗಳದ್ದು ವ್ಯಾಲ್ಯೂ 370, ಅದರದ್ದು ಟೋಟಲ್ ಪ್ರಾಫಿಟ್ ಕೊಟ್ಟಿರೋದವರು 7400 ಅಂತ. ಸೊ ನಮಗೆ ಈ 7400ನ 370ಇಂದ ಡಿವೈಡ್ ಮಾಡಬೇಕು ಇಂಟು ನಮ್ಗೆ ಯಾವ್ದ್ರದ್ದು ವ್ಯಾಲ್ಯೂ ಕಂಡುಹಿಡಬೇಕಂತ ಕೇಳಿದಾರಲ್ಲ ಅಯಾನ್ ವ್ಯಾಲ್ಯೂ. ಸೊ ಅಯಾನ್ದ ವ್ಯಾಲ್ಯೂ ನಮಗೆ ಎಷ್ಟಿದೆ ಇಲ್ಲಿ ಎಷ್ಟೈತೆ 95 ಅಂತ. ಸೊ ಅದನ್ನು ಗುಣಾಕಾರ 95 ಅಂತ ಮಾಡ್ಬೇಕು. ಆವಾಗ ನಮ್ಗೆ ಏನಾಗುತ್ತೆ ಅಯಾನ್ ವ್ಯಾಲ್ಯೂ ಸಿಗುತ್ತೆ. ಸೊ ಆದ್ದರಿಂದ ನೋಡಿ 10 ಕ್ಯಾನ್ಸಲ್, 37 1 37 2. ಸೊ ಮೇಲೆ 25 28 95 ಗುಣಾಕಾರ ಮಾಡಿದ್ರೆ ನಮಗೇನಾಗುತ್ತೆ ಆನ್ಸರ್ ಸಿಗುತ್ತೆ. ಸೊ 28 95 ಅಂದರೆ ನಮಗೇನು ಸಿಗುತ್ತೆ 19, 95 2 19 190 ಮತ್ತು ಇದೊಂದು 0 1900 ರೂಪಾಯಿ ವ್ಯಾಲ್ಯೂ ಸಿಗುತ್ತೆ. ಇದು ಯಾರ್ದು ಅಯಾನ್ದು ವ್ಯಾಲ್ಯೂ ಆಗಿರೋವಂಥದ್ದು. ಸೊ ಅಯಾನ್ ಪ್ರಾಫಿಟ್ ಎಷ್ಟು ಸಿಕ್ಕೈತೆ ಅಂದರೆ ಲಾಸ್ಟಿಗೆ 1900 ರೂಪಾಯಿ ಸಿಕ್ಕೈತಿ. ಯಾವುದು ಆಪ್ಷನ್ ನಂಬರ್ ಎ ಇದೆ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಅದೇ ಥರನೇ. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೋಡಿ ಇಲ್ಲಿ ಭಗತ್, ಹರೀಶ್ ಆ್ಯಂಡ್ ರೋಹಿತ್ ಸ್ಟಾರ್ಟೆಡ್ ಎ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ 24,000, 32,000 ಆ್ಯಂಡ್ 18,000. Bhagat and Harish are active partners and get 7% and 19% of total profit ಅಂತ. And remaining profit is to be distributed among them in the ratio of the investment. If Rohit got total of the total profit 1,44,000 as a profit, what was the total amount of profit ಅಂತ. ಸೇಮ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಏನಂದರೆ ಭಗತ್, ಹರೀಶ್ ಆ್ಯಂಡ್ ರೋಹಿತ್ ಮೂವರು ಪಾರ್ಟ್ನರ್ಸ್ ಬಿಸ್ನೆಸ್ಸಲ್ಲಿ ಆ್ಯಕ್ಟಿವಿಟಿ ಆದಾಗ ಭಗತ್ ಮತ್ತು ಹರೀಶು ಏನಾಗ್ತಾರೆ ಈ ಬಿಸ್ನೆಸ್ಸಲ್ಲಿ ಏನು ಮಾಡ್ತಾರೆ ವರ್ಕಿಂಗ್ ಮಾಡ್ತಾರೆ ಅವರು. ಮತ್ತು ರೋಹಿತ್ ಏನು ಸ್ಲೀಪಿಂಗ್ ಪಾರ್ಟ್ನರ್ ಅಂತ. ಸೊ ಸ್ಲೀಪಿಂಗ್ ಪಾರ್ಟ್ನರ್ ಅಂದರೆ ಮೀನ್ಸ್ ಏನು, ಅವರು ಬಂಡವಾಳನ ಹಾಕಿ ಬಿಸ್ನೆಸ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಆಗಿಲ್ಲ. ಆದ್ದರಿಂದ ಅವರು ಟೋಟಲ್ ಮೂವರಿಗೆ ಸಿಕ್ಕಂಥ ಪ್ರಾಫಿಟ್ಗಳನ್ನು ನಾವು ನೋಡ್ಕೊ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ರೋಹಿತ್ ಕಡೆಯಿಂದ ನಾವು ಏನು ಮಾಡಬೇಕು ಹರೀಶಿಗೆ ಮತ್ತು ಭಗತ್ಗೆ 7% ಮತ್ತು 19% ವ್ಯಾಲ್ಯೂಗಳನ್ನ ಇಸ್ಕೊಡ್ಬೇಕು ಅವರಿಗೆ. ಸೊ ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇರೋದು, ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ದೇನೆ. ಭಗತ್, ಹರೀಶ್ ಆ್ಯಂಡ್ ರಾಜೇಶ್, ರೋಹಿತ್ ಅಂತ. ಸೊ ನಮಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನೈತಿ ಭಗತ್ದು ಎಷ್ಟು 24,000 ಅಂತ. ಅದೇ ಥರ ಹರೀಶ್ದು ಎಷ್ಟೈತಿ 32,000 ಅಂತ.
ರೋಹಿತ್ ಎಷ್ಟೈತಿ 18,000 ಅಂತ. ಸೊ ನಾವು ಇಲ್ಲಿ 3 ಇಲ್ಲಿ 3 ಇಲ್ಲಿ 3 ಕ್ಯಾನ್ಸಲ್ ಮಾಡಿದ್ಮೇಲೆ ನಮ್ಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತಾ? ಸೊ ಎಲ್ಲನೂ ಕಡಿತ ಹೊಡೆದಾಗ ನಮಗೆ ಇದು 12 ರೇಷಿಯೋ 16:9 ಎರಡರ ಮಗ್ಗಿಂದ ಕಡಿತ ಹೊಡೆದಾಗ ಈ ನಮಗೆ 7% ಮತ್ತು 19% ವ್ಯಾಲ್ಯೂನ ಪರ್ಸೆಂಟೇಜ್ ವ್ಯಾಲ್ಯೂನ ರಿಮೂವ್ ಮಾಡೋ ಸಲುವಾಗಿ ನಾವು ಏನು ಮಾಡ್ಬೇಕಂದ್ರೆ ಎಲ್ಲ ಕಡೆ 1 0 ಡಬಲ್ 0 ಎಕ್ಸ್ಟ್ರಾ ಬರ್ಕೊಂಬಿಡಿ. ಸೊ ಆವಾಗ ನಮ್ಗೆ ಏನಾಗುತ್ತೆ, ಈಸಿಯಾಗಿ ಪರ್ಸೆಂಟೇಜ್ ವ್ಯಾಲ್ಯೂ ಕಡಿತ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ನಾನು ನಿಮ್ಗೆ ಹೇಳಿದ್ದು ಪ್ರಾಫಿಟ್ ವ್ಯಾಲ್ಯೂಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಯಾಕಂದರೆ ಟೈಮ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇದ್ದಾಗ ನಮಗೆ ಅದೇ ಇನ್ವೆಸ್ಟ್ಮೆಂಟ್ ಇಸ್ಗಳು ಪ್ರಾಫಿಟ್ ವ್ಯಾಲ್ಯೂ ಆಗುತ್ತೆ. ಅದರಿಂದ ಎಲ್ಲ ಕಡೆ ಡಬಲ್ 0 ಬರೆದ್ರೆ ಇಲ್ಲಿ 1200 ರೇಷಿಯೋ 1600 ರೇಷಿಯೋ 900 ಅಂತ. ಈಗ ಭಗತ್ ಮತ್ತು ಹರೀಶ್ ಏನಾಗಿದ್ದಾರೆ, ಆಕ್ಟಿವ್ ಪಾರ್ಟ್ನರ್ ಆಗಿದ್ದಾರೆ. ಸೊ ರೋಹಿತ್ ಏನು ಸ್ಲೀಪಿಂಗ್ ಪಾರ್ಟ್ನರ್. ಸೊ ನಮಗೆ ಈ ಮೂವರದ ವ್ಯಾಲ್ಯೂಗಳನ್ನು ನಾವು ಬಂದಂಥ ಪ್ರಾಫಿಟ್ಗಳಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಅದರಲ್ಲಿ ಭಗತ್ತಿಗೆ ಮತ್ತು ಹರೀಶಿಗೆ ಏನು ಮಾಡಬೇಕು, ರೋಹಿತ್ ಕಡೆಯಿಂದ 7% ಮತ್ತು 19% ಏನು ಮಾಡಬೇಕು, ಭಗತ್ ಮತ್ತು ಹರೀಶಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆದ್ದರಿಂದ ಸೊ 900 ನಾವು ಹರೀಶ್ ಭಗತ್ತಿಗೆ ಎಷ್ಟು 7% ಕೊಡಬೇಕಿಲ್ಲಿ. ಸೊ 7% ಯಾರಿಗೆ, ಭಗತ್ತಿಗೆ ಇಸ್ಕೊಡ್ಬೇಕು ನಾವು 7% ಅಂತ. ಅದೇ ಥರ ಇದೇ 900 ನಾವು ಯಾರಿಗೆ ಕೊಡಬೇಕು, ಇನ್ನೊಂದು 19% ನಾವು ಹರೀಶಿಗೆ ಕೊಡಬೇಕು. ಸೊ ಆದ್ದರಿಂದ ನೋಡಿರಿ 907% ವ್ಯಾಲ್ಯೂ ಎಷ್ಟಾಗತ್ತೆ ನಮಗೆ, 63 ರೂಪಾಯಿ ಆಗುತ್ತೆ. ಸೊ ಪ್ಲಸ್ 63 ಯಾರಿಗೆ ಕೊಡಬೇಕು, ರೋಹಿತ್ ಕಡೆ ಇದ್ದಂಥ ವ್ಯಾಲ್ಯೂಗಳಲ್ಲಿ 63 ರೂಪಾಯಿ ಭಗತ್ತಿಗೆ ಕೊಡಬೇಕು. ಅದೇ ಥರ 900ದ 19% ಅಂದರೆ ಎಷ್ಟಾಗುತ್ತೆ ನಮಗೆ, 170 ವ್ಯಾಲ್ಯೂ 171 ಆಗುತ್ತೆ. ಕರೆಕ್ಟಲ್ಲ, 171. ಸೊ ನಮಗೆ ಇಷ್ಟು ಏನಾಗುತ್ತೆ, ನಮಗೆ ಭಗತ್ತು ಮತ್ತು ಹರೀಶಿಗೆ ರೋಹಿತ್ ಕಡೆಯಿಂದ ನಾವು ಅಮೌಂಟ್ನ ಇಸ್ಕೊಟ್ಟಿದ್ವಿ 171 ಮತ್ತು 63. ಸೊ ನಮಗೆ ಇಷ್ಟಾದ್ಮೇಲೆ ಇದ್ರದ್ದು ವ್ಯಾಲ್ಯೂನ ಕೂಡಿಸ್ರಿ, ಇಲ್ಲಿ ಎಷ್ಟಾಗುತ್ತೆ 1263 ಆಗುತ್ತೆ. 1263 ರೇಷಿಯೋ 1600 ನಾವು 170 ಕೂಡಿಸಿದಾಗ ಎಷ್ಟಾಗುತ್ತೆ ನಮಗೆ, ಸೊ 1771 ಆಗುತ್ತೆ ರೇಷಿಯೋ. ನೋಡ್ರಿ, ನಾವು ಫಸ್ಟ್ನೇದಾಗಿ 900ರಲ್ಲಿ 7% ಇವ್ರಿಗೆ ಹರೀಶ್ ಭಗತ್ತಿಗೆ ಕೊಟ್ಟಾಗ ಇಲ್ಲಿ 63 ವ್ಯಾಲ್ಯೂ, 900ರಲ್ಲಿ 63 ವ್ಯಾಲ್ಯೂ ಭಗತ್ತಿಗೆ ಕೊಟ್ಟಾಗ ನಮ್ಗೆ ಏನು ಮಾಡ್ಬೇಕು, ಇಲ್ಲಿ -63 ಅಂತ ಬರ್ಕೋಬೇಕು. ಯಾಕಂದರೆ 900ರಲ್ಲಿ 63 ರೂಪಾಯಿನ ಭಗತ್ತಿಗೆ ಕೊಟ್ಟಿದ್ದೀವಿ. ಅದೇ ಥರ 900 ರೂಪಾಯಲ್ಲಿ ನಾವು 171 ರೂಪಾಯಿನ ಹರೀಶಿಗೆ ಕೊಟ್ಟಾಗ ಇಲ್ಲಿ ಏನು ಮಾಡ್ಬೇಕು, ನಾವು 900ರಲ್ಲಿ 125ನ ಮೈನಸ್ ಮಾಡಬೇಕು, 171. ಸೊ ಇದರಲ್ಲಿ 900ರಲ್ಲಿ ನಾವು 63 + 171 ಕಳಿಬೇಕಿಲ್ಲ. ಸೊ 4, 13, ಒಂದು ಕೈಲ 234ನ 900ರಲ್ಲಿ ಕಳಿಬೇಕು. ಸೊ 900ರಲ್ಲಿ 234 ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ ವ್ಯಾಲ್ಯೂ, ಸೊ 0ಅಲ್ಲಿ 4 ಅಂದರೆ 6, ಅದರ 9ಅಲ್ಲಿ 3 ತೆಗೆದ್ರೆ 6 ಮತ್ತು 6 ಅಂತ ಅಂದರೆ 666 ವ್ಯಾಲ್ಯೂ ಬರುತ್ತೆ. ಸೊ ಪ್ರಾಫಿಟ್ಗಳ ರೇಷಿಯೋ ವ್ಯಾಲ್ಯೂ ಏನು ಬರುತ್ತೆ ಅಂದರೆ 1263, 1771 ಆ್ಯಂಡ್ 666. ಅದರಲ್ಲಿ ರೋಹಿತ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ರೋಹಿತ್ ವ್ಯಾಲ್ಯೂ ಎಷ್ಟೈತಿ 1400 ಅಲ್ಲ 1,44,000 ಅಂತ. ಸೊ ನಮಗೆ ರೋಹಿತ್ ರೇಷಿಯೋ ಎಷ್ಟು ಕೊಡೋದ್ರಲ್ಲಿ 666. ಸೊ ಏನು ಮಾಡ್ಬೇಕಾದ್ರೆ ಈಗ ಟೋಟಲ್ ರೋಹಿತ್ ಪ್ರಾಫಿಟ್ ಎಷ್ಟೈತಿ ನಮಗೆ, ರೋಹಿತ್ ಪ್ರಾಫಿಟ್ ವ್ಯಾಲ್ಯೂ 1,44,000 ಐತಿ ವ್ಯಾಲ್ಯೂ. ಅದರಲ್ಲಿ ರೋಹಿತ್ ಶೇರ್ ಎಷ್ಟು ಕೊಟ್ಟಿದ್ದಾರೆ ಅವರು 666. ಸೊ ಅದನ್ನು ಏನು ಮಾಡ್ಬೇಕು ನಾವು 1,44,000ನ 666ನ ಡಿವೈಡ್ ಮಾಡಬೇಕು. ಯಾಕಂದರೆ ರೋಹಿತ್ ಶೇರ್ ಕೊಟ್ಟಿರೋದು ಅಲ್ಲಿ. ಮತ್ತು ನಮಗೆ ಟೋಟಲ್ ಆಗಿ ಫೈನಲ್ ಆಗಿ ಏನು ಬೇಕಂದರೆ ಟೋಟಲ್ ಅಮೌಂಟ್ ಆಫ್ ದಿ ಪ್ರಾಫಿಟ್ ಬೇಕಂತ. ಟೋಟಲ್ ಪ್ರಾಫಿಟ್ ಬೇಕಂದ್ರೆ ನಾವು ಮಾಡಬೇಕು, ಈ ಪ್ರಾಫಿಟ್ಗಳ ರೇಷಿಯೋನ ಕೂಡಿಸ್ಬೇಕು ಇಲ್ಲಿ. ಸೊ 1263, 1771 ಮತ್ತು 666 ಕೂಡಿಸಿದಾಗ ನಮಗೆ ಏನು ಸಿಗುತ್ತೆ 314, 10 ಒಂದು ಕೈಲ, 6, 7, 13, 14, 20 2 ಕೈಲ, ಮತ್ತು 2, 7, 9, 9 + 6 15, 17 ಒಂದು ಕೈಲ 3 ಅಂದರೆ 3700 ಆಗುತ್ತೆ. ಸೊ ಇಂಟು ನಾವು 3700 ಕಂಡು ಹಿಡಿದಾಗ ನಮ್ಗೆ ಏನಾಗುತ್ತೆ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ. ಸೊ ಇಷ್ಟಾದಮೇಲೆ ನೋಡಿರಿ, ಇಲ್ಲಿ 6ನಿಂದ ಕಡಿತ ಹೊಡೆದ್ರೆ ನಮಗೇನು ಸಿಗುತ್ತೆ 6 1 6 1 6 1. ಸೊ ಇದು ಏನಾಗುತ್ತೆ 6 2 12, 6 4 24. ಸೊ 24,000 ಬರುತ್ತೆ ಇಲ್ಲಿ ನಮಗೆ ಮೇಲೆ 24,000. ಮತ್ತು ಇದು 37 1 37 3. ಸೊ ಆದ್ದರಿಂದ ಮತ್ತೇನಾಗುತ್ತೆ ಇದು 3 1 3 8 24. ಸೊ ನಮಗೇನಾಗುತ್ತೆ ಮೇಲೆ 8,000 ಉಳಿತು. ಆದ್ದರಿಂದ ನಮಗೆ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ 8,000 ಇಂಟು 8,000 ವ್ಯಾಲ್ಯೂ ಸಿಗುತ್ತೆ ಅಷ್ಟೇ. ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ 8 ಲಕ್ಷ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲಿ ಒಂದು ಡಬಲ್ 0 ಆಯ್ತಲ್ಲ. ಸೊ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 8,000 ಇಂಟು ಇಲ್ಲಿ ಡಬಲ್ 0 ಉಳಿದಿತ್ತು ಅಂದರೆ 100. ಸೊ ಈಸ್ ಈಕ್ವಲ್ ಟು 8 ಲಕ್ಷ ಸಿಗುತ್ತೆ ನಮಗೆ ಟೋಟಲ್ ಪ್ರಾಫಿಟ್. ಸೊ ಯಾವುದು ಆಪ್ಷನ್ ನಂಬರ್ ಯಾವುದು ನಮಗೆ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅದೇ ಥರನೇ. So A and B start a business investing 20,000 and 8,000 respectively. According to the convenient, B gets 200 per month for the maintenance and both get interest at the rate of 5% per annum on their capital.
ರಿಮೈನಿಂಗ್ ಪ್ರಾಫಿಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಕಾರ್ಡಿಂಗ್ ಟು ದರ್ ಇನ್ವೆಸ್ಟ್ಮೆಂಟ್. ಇಫ್ ದ ಆ್ಯನುವಲ್ ಪ್ರಾಫಿಟ್ ಈಸ್ 8,000 ದೆನ್ ಫೈಂಡ್ ದ ಶೇರ್ ಆಫ್ ಈಚ್ ಪರ್ಸನ್ ಅಂತ. ಸೊ ಇದೊಂಥರ ನಿಮಗೆ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಅಲ್ಲಿ ಇಷ್ಟೊತ್ತು ನಾವು ಏನು ಮಾಡಿದ್ವಿ ಅಂದರೆ ಟೋಟಲ್ ಬಂದಂಥ ಪ್ರಾಫಿಟ್ಗಳಲ್ಲಿ ಅವ್ರಿಗೆ ಇಷ್ಟು ಪರ್ಸೆಂಟನ್ನು ಕೊಡ್ತಿದ್ವಿ ನಾವು. ಬಟ್ ಇಲ್ಲಿ ಹಂಗಲ್ಲ. ಸೊ ಇಬ್ಬರು ಇನ್ವೆಸ್ಟ್ಮೆಂಟ್ ಅಪ್ಲೈ ಮಾಡಿದ್ಮೇಲೆ ಅದರಲ್ಲಿ ಬಿ ಯಾರು ಅಲ್ಲಿ ಕೆಲಸಗಳನ್ನ ನೋಡ್ಕೊತ ಹೋಗ್ತಾರಲ್ಲ ಅವರಿಗೆ ಏನು ಮಾಡ್ತಾರೆ 200 ಪರ್ ಮಂತ್ ಅವರಿಗೆ ಅಮೌಂಟ್ನ ಕೊಡ್ಕೊತ ಹೋಗ್ತಾರೆ ಇಲ್ಲಿ. ಸೊ ನಾ ಈ ಥರ ಒಂದು ಡಿಫ್ರೆಂಟ್ ಪ್ರಾಬ್ಲಮ್ ಇರುತ್ತೆ ನೋಡಿರಿ. ಯಾವ ಥರ ಮಾಡ್ಬೇಕಂದ್ರೆ ಫಸ್ಟ್ ನಮ್ಗೇನು ಮಾಡಬೇಕು, ಎ ಮತ್ತು ಬಿದ ಇನ್ವೆಸ್ಟ್ಮೆಂಟ್ ರೇಷಿಯೋಗಳನ್ನ ಬರ್ಕೋಬೇಕು. ಸೊ ಇನ್ವೆಸ್ಟ್ಮೆಂಟ್ ಎದು ಇನ್ವೆಸ್ಟ್ಮೆಂಟ್ ಎಷ್ಟಿದೆ 20,000 ಅಂತ. ಅದೇ ಥರ ಬಿದು ಇನ್ವೆಸ್ಟ್ಮೆಂಟ್ ಎಷ್ಟಿದೆ 8,000 ಅಂತ ಇದೆ. ಕರೆಕ್ಟ್ ಅಲ್ಲ? ಆದ್ದರಿಂದ ಇವುಗಳದ್ದು ಇನ್ವೆಸ್ಟ್ಮೆಂಟ್ ರೇಷಿಯೋನ ತೆಗೆದಾಗ ನಮಗೇನು ಸಿಗುತ್ತೆ ಅಂದರೆ ಇಲ್ಲಿ 3 ಇಲ್ಲಿ 3 ಕ್ಯಾನ್ಸಲ್ ಆಯಿತು. ಮತ್ತು ಇದು 4 5 20 4 2 8. ಸೊ 5:2 ನಮಗೆ ಏನಾಗುತ್ತೆ ಅವುಗಳ ಇನ್ವೆಸ್ಟ್ಮೆಂಟ್ ರೇಷಿಯೋ ಬಂತು. ಸೊ ಇದೇ ಇನ್ವೆಸ್ಟ್ಮೆಂಟ್ ರೇಷಿಯೋ ನಮಗೇನಾಗುತ್ತೆ ಪ್ರಾಫಿಟ್ ವ್ಯಾಲ್ಯೂಗೆ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ಪ್ರಾಫಿಟ್ ಆಗಿರುತ್ತೆ. ಇದೇನಾಗುತ್ತೆ 5:2 ಆಗುತ್ತೆ. ಸೊ ಇದರಲ್ಲಿ ನಮಗೇನು ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ನಮಗೆ ಎ ಮತ್ತು ಬಿದ ಅರ್ನಿಂಗ್ ಏನೇನು ಬರುತ್ತೆ ಕಂಡುಹಿಡ್ಬೇಕು ನಾವು. ಸೊ ಇದು ಎ ಅರ್ನು, ಇದು ಬಿ ಅರ್ನ್ ಅಂತ. ಸೊ ಇಷ್ಟಾದಮೇಲೆ ನೋಡ್ರಿ ಫಸ್ಟ್ನೇದಾಗಿ ಏನು ಕೊಟ್ಟಿದ್ದಾರೆ, ಬಿ ಗೆಟ್ಸ್ 200 ಪರ್ ಮಂತ್ ಫಾರ್ ದಿ ಮೇಂಟೆನೆನ್ಸ್ ಅಂತ. ಅಂದರೆ ಬಿಗೆ ಏನು ಕೊಡ್ತಾರೆ 200 ಪರ್ ಮಂತ್ ಅವ್ರು ಮೇಂಟೆನೆನ್ಸಿಗೆ ಕೊಡ್ತಾರೆ. ಒಂದು ತಿಂಗಳಿಗೆ 200 ರೂಪಾಯಿ ಆದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ 2,400 ರೂಪಾಯಿ ಆಗುತ್ತೆ. ಅದೇ ಥರ ಇಷ್ಟು ಕೊಟ್ಮೇಲೆ ಬಿಗೆ 200 ಪರ್ ಮಂತ್ ಕೊಟ್ಟಿದ್ಮೇಲೆ ಮತ್ತೆ ಅವರಿಬ್ಬರಿಗೆ ಏನು ಮಾಡ್ತಾರೆ 5% ಪರ್ ಆ್ಯನಮ್ ಏನು ಮಾಡ್ತಾರೆ ಅವರಿಗೆ ಪ್ರಾಫಿಟ್ ಸಿಗುತ್ತಂತ ಕ್ಯಾಪಿಟಲ್ ಮೇಲೆ. ಸೊ ಏದು ಕ್ಯಾಪಿಟಲ್ ಎಷ್ಟಿತ್ತು 20,000 ಇತ್ತು. ಸೊ 20,000 ಇತ್ತು ಅಂದರೆ ಅವನಿಗೆ 5% ಕಮಿಷನ್ ಸಿಗುತ್ತೆ. ಅಂದರೆ ಎಷ್ಟಾಗುತ್ತೆ 20,000ಗೆ 5% ಅಂದರೆ ನಮಗೇನಾಗುತ್ತೆ 1,000 ರೂಪಾಯಿ ಆಗುತ್ತೆ. ಅದೇ ಥರ 8,000ಗೆ 5% ಅಂದರೆ ಏನಾಗುತ್ತೆ 400 ರೂಪಾಯಿ ಆಗುತ್ತೆ. 400 ರೂಪಾಯಿ ಅಂತ. ಸೊ ಇಷ್ಟಾದಮೇಲೆ ಇವು ಟೋಟಲ್ ಪ್ರಾಫಿಟ್ ಅದು. ಈ ಪ್ರಾಫಿಟ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಉಳಿಕಿದ್ದ ಪ್ರಾಫಿಟ್ ರಿಮೈನಿಂಗ್ ಪ್ರಾಫಿಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಕಾರ್ಡಿಂಗ್ ಟು ದ ಇನ್ವೆಸ್ಟ್ಮೆಂಟ್ ಅಂತ. ಸೊ ನಮಗೆ ಈಗ ಬಂದಂಥ ವ್ಯಾಲ್ಯೂ ಎಷ್ಟಾಯ್ತು ನೋಡ್ರಿ, ಪ್ರಾಫಿಟ್ ವ್ಯಾಲ್ಯೂ 2,400 ಪ್ಲಸ್ 400 2,800 ಪ್ಲಸ್ 1,000 ಅಂದರೆ 3,800. ಸೊ 8,000 ಟೋಟಲ್ ಕೊಟ್ಟಿದ್ದ ಪ್ರಾಫಿಟ್ ಎಷ್ಟು ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದು 8,000. ಈ 8,000ದಲ್ಲಿ ನಾವೇನು ಮಾಡಬೇಕು, ಈ 3,800 ಮೈನಸ್ ಮಾಡ್ಬೇಕು. ಇಲ್ಲಿ 3,800 ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ ಉಳಿಕಿದ ಪ್ರಾಫಿಟ್ 4,200 ಸಿಗುತ್ತೆ. ಈ 4,200 ನಾವೇನು ಮಾಡಬೇಕು ಅವುಗಳದ್ದು ಶೇರ್ಗಳ ಮೇಲೆ ಅವುಗಳದ್ದು ಇನ್ವೆಸ್ಟ್ಮೆಂಟ್ ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟಿದೆ 5:2 ಅಂತ. ಸೊ ಇದರ ಸಮ್ ಎಷ್ಟಾಗುತ್ತೆ ನಮಗೆ 7. 7ರದ್ದು ವ್ಯಾಲ್ಯೂ 4,800 ಆದಾಗ 7ರದ್ದು ವ್ಯಾಲ್ಯೂ 4,800 ಆದಾಗ 7 1 7 42. ಸೊ 600 ಆಗುತ್ತೆ. ಆದ್ದರಿಂದ ಈ 600 ನಾವು ಮಾಡಬೇಕು ಅವುಗಳದ್ದು ಪ್ರಾಫಿಟ್ಗಳಿಗೆ ಗುಣಾಕಾರ ಮಾಡಬೇಕು. 600 × 5 3,000 ಅಂತ. ಇದು ಯಾರ್ದು ಎದು. ಅದೇ ಥರ 600 × 2 1,200 ಅಂತ. ಸೊ ಇದು ಬಿ ವ್ಯಾಲ್ಯೂ. ಸೊ ಆದ್ದರಿಂದ ಅವುಗಳದ್ದು ನಮಗೆ ಟೋಟಲ್ ಅರ್ನಿಂಗ್ ಬೇಕಂದರೆ ಇವುಗಳನ್ನ ಕೂಡಿಸ್ಬಿಡಿ. ಸೊ ಎದು ಅರ್ನಿಂಗ್ ಅಂದರೆ 1,000 ಪ್ಲಸ್ 3,000 4,000 ಅಂತ. ಅದೇ ಥರ ಬಿದು ಅರ್ನಿಂಗ್ ಅಂದರೆ 2,400 ಪ್ಲಸ್ 400 2,800 800 ಪ್ಲಸ್ 200 ಪ್ಲಸ್ ಕೂಡಿಸಿ 3,000 ಪ್ಲಸ್ 1,000 4,000 ಅಂತ. ಇದು ಬಿದು ಅರ್ನಿಂಗ್ ಆಗಿರುವಂಥದ್ದು. ಸೊ ನಮಗೆ ಕೆಲವೊಂದು ಟೈಮು ಈ ಥರ ಅವ್ರದ್ದು ಡೈಲಿ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಕೊಟ್ಟು ಈ ಥರ ಪ್ರಾಬ್ಲಮ್ಗಳನ್ನ ಕೇಳ್ತಾರೆ ಇಲ್ಲಿ. ಸೊ ನೆಕ್ಸ್ಟ್ ಸೇಮ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇರುವಂಥದ್ದು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಲ್ಲಿ ಸೇಮ್ ಎ ಆ್ಯಂಡ್ ಬಿ ಇನ್ವೆಸ್ಟ್ ರೆಸ್ಪೆಕ್ಟಿವ್ಲಿ 20,000 and 30,000 ಆ್ಯಂಡ್ ಸ್ಟಾರ್ಟ್ ಎ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್. ಎ ಗಾಟ್ 500 ಫಾರ್ ಸೂಪರ್ವಿಷನ್ ಆ್ಯಂಡ್ ಎ ಆ್ಯಂಡ್ ಬಿ ಬೋತ್ ರಿಸೀವ್ಡ್ ಪ್ರೀಮಿಯಮ್ ಆನ್ ದೇರ್ ಇನ್ವೆಸ್ಟ್ಮೆಂಟ್ 10% ಅಂತ. ಆ್ಯಂಡ್ ದ ರೆಸ್ಟ್ ಪ್ರಾಫಿಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದೆಮ್ ಅಕಾರ್ಡಿಂಗ್ ಟು ದರ್ ಇನ್ವೆಸ್ಟ್ಮೆಂಟ್. ಟೋಟಲ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ 71,000 ಕೊಟ್ಟಾಗ ದೆನ್ ಫೈಂಡ್ ದಿ ಪ್ರಾಫಿಟ್ ಆಫ್ ದಿ ಎ ಅಂತ. ಎದು ಪ್ರಾಫಿಟ್ ಏನು ಬರುತ್ತೆ ಕಂಡುಹಿಡಿದು ಕೊಡೋದರಲ್ಲಿ. ಸೊ ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇರ್ತದೆ. ಸೊ ಸ್ಟಾರ್ಟಿಂಗ್ ಆಗಿ ನಾವು ಏನು ಮಾಡಬೇಕು ಎ ಮತ್ತು ಬಿಗಳದ್ದು ಇನ್ವೆಸ್ಟ್ಮೆಂಟ್ ರೇಷಿಯೋನ ಬರ್ಕೋಬೇಕು. ಸೊ ಎದು ಇನ್ವೆಸ್ಟ್ಮೆಂಟ್ ಎಷ್ಟೈತಿ 20,000 ಐತಿ. ಅದೇ ಥರ ಬಿದು ಇನ್ವೆಸ್ಟ್ಮೆಂಟ್ ಎಷ್ಟೈತಿ ನಮಗೆ 30,000 ಐತಿ. ಸೊ ನಾವು ಇಲ್ಲಿ 4 ಮತ್ತು ಇಲ್ಲಿ 4 ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಈ ವ್ಯಾಲ್ಯೂ 2:3 ಬರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ ಪ್ರಾಫಿಟ್ ವ್ಯಾಲ್ಯೂ ಆಗುತ್ತೆ ಅಂತ ಹೇಳಿದ್ದೆ. ಯಾಕಂದರೆ ಟೈಮ್ ಕಾನ್ಸ್ಟೆಂಟ್ ಐತಿ ಇಲ್ಲಿ. ಸೊ ಅದರಿಂದ ಪ್ರಾಫಿಟ್ ವ್ಯಾಲ್ಯೂ ಏನಾಗುತ್ತೆ 2:3. ಸೊ ಇಷ್ಟಾದಮೇಲೆ ಏನು ಕೊಡುತ್ತಾರೆ ಪ್ರತಿ ತಿಂಗಳ ಅವರಿಗೆ 500 ರೂಪಾಯಿ ಕೊಡುತ್ತಂತಿಲ್ಲಿ ಸೂಪರ್ವೈಸರ್. ಅಂದರೆ ಅವ್ರ ಮೇಂಟೆನೆನ್ಸ್ ನೋಡ್ಕೊಳ್ಳೋಕ್ಕೆ ಪ್ರತಿ ತಿಂಗಳ 500 ರೂಪಾಯಿ ಕೊಡ್ತಾರಂತ. ಆದ್ದರಿಂದ ನಮಗೆ ಒಂದು ವರ್ಷದಲ್ಲಿ ಎದು ಅರ್ನಿಂಗ್ ಮತ್ತು ಬಿದು ಅರ್ನಿಂಗ್ ಎಷ್ಟು ಬರುತ್ತೆ ಕಂಡುಹಿಡ್ಬೇಕು ನಾವು. ಎದು ಅರ್ನಿಂಗು ಆ್ಯಂಡ್ ಬಿದು ಅರ್ನಿಂಗ್. ಸೊ ನಾವು ಎದು ಅರ್ನಿಂಗ್ ಕಂಡುಹಿಡ್ಬೇಕಂದ್ರೆ ಫಸ್ಟ್ನೇದಾಗಿ ಎಗೆ ಎಷ್ಟು ಕೊಡ್ತಿದ್ರು ಪ್ರತಿ ತಿಂಗಳ 500 ರೂಪಾಯಿ. ಅಂದರೆ ಒಂದು ವರ್ಷಕ್ಕೆ ಇಷ್ಟಾಗುತ್ತೆ 12 × 500 6,000 ಆಗುತ್ತೆ. ಕರೆಕ್ಟಲ್ಲ? ಅದೇ ಥರ ಇಷ್ಟು ಕೊಟ್ಟ ಮೇಲೆ ಮತ್ತೆ ಏನು ಮಾಡ್ತಾರೆ ಅವರು ಪ್ರತಿ ತಿಂಗಳು ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಎ ಮತ್ತು ಬಿಗೆ ಪ್ರೀಮಿಯಂ ಕೊಡ್ತಾರೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮೇಲೆ 10% ಕೊಡ್ತಾರಂತ ಅವ್ರಿಗೆ ಪರ್ ಆ್ಯನಮ್.
ಒಂದು ವರ್ಷಕ್ಕೆ ಅವರಿಗೆ ಇನ್ವೆಸ್ಟ್ಮೆಂಟಲ್ಲಿ 10% ಅವರಿಗೆ ಪ್ರೀಮಿಯಂ ಕೊಟ್ಟಾಗ ಎಷ್ಟು ಕೊಡ್ತಾರೆ 10% ಅಂತ. ಏದು ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು 20,000. 20,000ಗೆ 10% ಅಪ್ಲೈ ಮಾಡಿದಾಗ ನಮಗೇನು ಸಿಗುತ್ತೆ 2,000 ರೂಪಾಯಿ ಸಿಗುತ್ತೆ. ಅದೇ ಥರ ಬಿಗೆ 30,000ಗೆ 10% ಆದರೆ ಏನಾಗುತ್ತೆ ನಮಗೆ 3,000 ಆಗುತ್ತೆ. ಸೊ ನಮಗೆ ಇಷ್ಟು ಏನಾಯಿತು ಪ್ರಾಫಿಟ್ ವ್ಯಾಲ್ಯೂ ಬಂತು. ಅದರಲ್ಲಿ ಟೋಟಲ್ ಪ್ರಾಫಿಟ್ ಎಷ್ಟು ಕೊಡೋದಾನೆ ಇಲ್ಲಿ 71,000 ಅಂತ. ಸೊ ನಮಗೆ ಟೋಟಲ್ 71,000ಅಲ್ಲಿ ನಾವು ಈಗ ಬಂದಿರೋಂಥದ್ದು ಪ್ರಾಫಿಟ್ ಎಷ್ಟೈತಿ 6 + 2 8, 8 + 3 11. ಸೊ 11ಅನ್ನು ಡಿಫ್ರೆನ್ಸ್ ಮಾಡ್ಬೇಕು. ನಮಗೆ ಎಷ್ಟಾಗಿ ಉಳಿಕಿದ ಪ್ರಾಫಿಟ್ ಎಷ್ಟು ಸಿಗುತ್ತೆ? ಸೊ ನಮಗೆ 60,000 ಸಿಗುತ್ತೆ ಇಲ್ಲಿ. ಈ 60,000 ಏನು ಮಾಡ್ತಾನೆ ಅಂದರೆ ಅವುಗಳದ್ದು ಪ್ರಾಫಿಟ್ಗಳ ಮೇಲೆ ಏನು ಮಾಡ್ತಾನೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ನೋಡ್ರಿ. ಆ್ಯಂಡ್ ದ ರೆಸ್ಟ್ ಪ್ರಾಫಿಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದೆಮ್ ಅಕಾರ್ಡಿಂಗ್ ಟು ದರ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಅವುಗಳದ್ದು ಇನ್ವೆಸ್ಟ್ಮೆಂಟ್ ಮೇಲೆ ಏನು ಮಾಡ್ತಾನೆ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ 60,000. ಸೊ ಅವುಗಳದ್ದು ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟೈತಿ 2:3 ಅಂತ. 2:3 ಅದರ ಸಮ್ ಎಷ್ಟಾಗುತ್ತೆ 5. ಈ 5 ವ್ಯಾಲ್ಯೂ ಕೊಟ್ಟಿದ್ದವ್ರು ಎಷ್ಟು 60,000 ಅಂತ. 60,000 ಆದ್ದರಿಂದ 5 ಒಂದಲೇ 5 12 ಅಂತ. ಸೊ ಒಂದರ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 12,000 ಸಿಗುತ್ತೆ. ಸೊ ಆದ್ದರಿಂದ ಈ 12,000 ವ್ಯಾಲ್ಯೂ ನಾವು ಅವುಗಳದ್ದು ಇನ್ವೆಸ್ಟ್ಮೆಂಟ್ ಜೊತೆ ನಾವು ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ 12 24,000 ಏದು ಪ್ರಾಫಿಟು. ಅದೇ ಥರ ಬಿದು ಪ್ರಾಫಿಟ್ ಬೇಕಂದರೆ 12,000 36,000 ಅಂತ. ಆದ್ದರಿಂದ ನಮ್ಗೆ ಏದು ಟೋಟಲ್ ಅರ್ನಿಂಗ್ ಒಂದು ವರ್ಷದಾಗ ಬೇಕಂತಂದರೆ ಇದು ಕೂಡಿಸ್ಬಿಡಿ 6,000 + 24,000 30 30 + 2 32,000 ಅಂತ. 32,000 ಕೇಳಿದ್ದು ನಮಗೆ ಎ ವ್ಯಾಲ್ಯೂ. ಆದ್ದರಿಂದ ಯಾವುದೋ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ಥರ ಬಿ ವ್ಯಾಲ್ಯೂನು ಕೂಡ ಇಲ್ಲೇ ಬಂದುಬಿಡುತ್ತೆ 3,000 + 36,000 39,000 ಬರುತ್ತೆ. ಬಿ ಪ್ರಾಫಿಟ್ ವ್ಯಾಲ್ಯೂ ಒಂದು ವರ್ಷದಾಗ. ಸೊ ನೀವು ಈ ಥರನೂ ಕೂಡ ಮಾಡ್ಬೋದು ಪ್ರಾಬ್ಲಮ್ಗಳನ್ನು. ಸೊ ನೆಕ್ಸ್ಟ್, ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು, ನಸೀರ್ ಈಸ್ ವರ್ಕಿಂಗ್ ಪಾರ್ಟ್ನರ್ ಆ್ಯಂಡ್ ರೋಹಿತ್ ಈಸ್ ಎ ಸ್ಲೀಪಿಂಗ್ ಪಾರ್ಟ್ನರ್ ಇನ್ ಎ ಬಿಸ್ನೆಸ್ ಆ್ಯಂಡ್ ನಸೀರ್ ಪುಟ್ಸ್ ಇನ್ 5,000 ಆ್ಯಂಡ್ ರೋಹಿತ್ ಪುಟ್ಸ್ 6,000 ಅಂತ. ನಸೀರ್ ರಿಸೀವ್ಡ್ 15% ಆಫ್ ದಿ ಪ್ರಾಫಿಟ್ ಫಾರ್ ಮ್ಯಾನೇಜಿಂಗ್ ದ ಬಿಸ್ನೆಸ್ ಆ್ಯಂಡ್ ದ ರೆಸ್ಟ್ ಈಸ್ ಡಿವೈಡೆಡ್ ಇನ್ ಪ್ರಪೋರ್ಷನ್ ಟು ದರ್ ಕ್ಯಾಪಿಟಲ್ಸ್. ದ ಅಮೌಂಟ್ ರಿಸೀವ್ಡ್ ಬೈ ದ ನಸೀರ್ ಔಟ್ ಆಫ್ ದಿ ಟೋಟಲ್ ಪ್ರಾಫಿಟ್ ಈಸ್ 800. ಸೊ ಇದು ನಾವು ಪ್ರಿವಿಯಸ್ಸಲ್ಲಿ ಮಾಡಿಸಿರುವಂಥದ್ದು ಸೇಮ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇರುವಂಥದ್ದು, ಯಾವುದೇ ಡಿಫ್ರೆನ್ಸ್ ಇಲ್ಲ. ಸೊ ನೋಡಿ ಇಲ್ಲಿ ನಸೀರು ಆ್ಯಂಡ್ ರೋಹಿತ್ ಅವ್ರದ್ದು ಇಬ್ಬರದ್ದು ಏನು ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಎಷ್ಟೈತಿ ನಸೀರ್ದು 5,000. ಅದೇ ಥರ ಮತ್ತು ರೋಹಿತ್ ಎಷ್ಟೈತಿ 6,000 ಇನ್ವೆಸ್ಟ್ಮೆಂಟ್ ಐತಿ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ 3 ಇಲ್ಲಿ 3 ಕ್ಯಾನ್ಸಲ್ ಆಯಿತು. ಆದ್ದರಿಂದ ಇವುಗಳದ್ದು ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟು ಬರುತ್ತೆ 5:6 ಬರುತ್ತೆ. ಕರೆಕ್ಟಲ್ಲ? ಸೊ ಆದ್ದರಿಂದ ನಮಗೇನು ಕೊಡೋದು ನಾವು ಇಲ್ಲಿ ಈ 15% ವ್ಯಾಲ್ಯೂ ನಾವು ರಿಮೂವ್ ಮಾಡೋ ಸಲುವಾಗಿ ನಾವೇನು ಮಾಡಬೇಕು ಇಲ್ಲಿ ಪ್ರಾಫಿಟ್ ವ್ಯಾಲ್ಯೂ ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ನಥಿಂಗ್ ಬಟ್ ಪ್ರಾಫಿಟ್ ವ್ಯಾಲ್ಯೂ. ಸೊ ಇದನ್ನು 50:60 ಅಂತ ಬರ್ಕೊಂಬಿಡಿ ಇಲ್ಲಿ. ಸೊ ಇಷ್ಟು ಬರ್ಕೊಂಡ್ಮೇಲೆ ನೀವೇನು ಮಾಡ್ಬೋದು ಅಂದರೆ, ಸೊ ನೋಡಿ ಇಲ್ಲಿ ಇದರಲ್ಲಿ ನಮಗೇನು ಬೇಕಂದರೆ ಟೋಟಲ್ ಪ್ರಾಫಿಟಲ್ಲಿ ನಸೀರಿಗೆ ಎಷ್ಟು ಸಿಕ್ಕೈತಿ 15% ಸಿಕ್ಕೈತಿ. ಯಾಕಂತಂದರೆ ಅವನು ಬಿಸ್ನೆಸ್ನ ಮ್ಯಾನೇಜ್ ಮಾಡ್ಕೊಂಡು ಹೋದಿರ್ತಾನೆ. ಕರೆಕ್ಟಲ್ಲ? ಆದ್ದರಿಂದ ಈ ಟೋಟಲ್ ಪ್ರಾಫಿಟಲ್ಲಿ ನಸೀರು ಮತ್ತು ರೋಹಿತಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಅದರಲ್ಲಿ ಏನು ಮಾಡಬೇಕು ರೋಹಿತ್ ಎಂಬುವನು ನಸೀರಿಗೆ 15% ವ್ಯಾಲ್ಯೂ ಕೊಡಬೇಕು. ಯಾರಿಗೆ? ನಸೀರಿಗೆ. ಸೊ 15% ಯಾರಿಗೆ ಕೊಡಬೇಕು? ನಸೀರಿಗೆ ಕೊಡಬೇಕು. ಆದ್ದರಿಂದ 60ರದ್ದು 15%, 60 × 15 / 100 ಅಂತ. ಸೊ 23 24 ಇಷ್ಟ ಆಯ್ತಲ್ಲ 25 ಇದು ಆ್ಯಕ್ಚುಲಿ 25 5 1 5 3. ಸೊ ಏನಾಗುತ್ತೆ 3 × 3 9. ಸೊ ನಮಗೆ ಈ ನೋಡಿ ರೋಹಿತಲ್ಲಿ 60 ರೂಪಾಯಿ ಇತ್ತು, ಅದರಲ್ಲಿ 9 ರೂಪಾಯಿ ಯಾರಿಗೆ ಕೊಟ್ಟಿದ್ದಾನೆ ಆತ ನಸೀರಿಗೆ ಕೊಟ್ಟಿದ್ದಾನೆ. ಅಂದರೆ ಇನ್ನೆಷ್ಟು -9 ಇದರಲ್ಲಿ ಮಾಡಬೇಕು, ಯಾರಿಗೆ? ರೋಹಿತ್ ಮಾಡಬೇಕು. ಆದ್ದರಿಂದ ನಸೀರಿಗೆ ಟೋಟಲ್ ವ್ಯಾಲ್ಯೂ ಸಿಕ್ಕಂತ 59. ಅದೇ ಥರ ರೋಹಿತಿಗೆ ವ್ಯಾಲ್ಯೂ ಎಷ್ಟು ಸಿಕ್ಕೈತಿ 51. ಸೊ ನಮಗೆ ಅದರಲ್ಲಿ ಎಷ್ಟು ಕೊಟ್ಟಿದ್ದಾನೆ ಟೋಟಲ್ ಪ್ರಾಫಿಟ್ ಅದು ನಸೀರ್ ಔಟ್ ಆಫ್ ದಿ ಟೋಟಲ್ ಪ್ರಾಫಿಟ್ ಆಫ್ 880 ಅಂತ. ಸೊ ನಮಗೆ ಟೋಟಲ್ ಪ್ರಾಫಿಟ್ ಎಷ್ಟು ವ್ಯಾಲ್ಯೂ ಐತಿ ಇಲ್ಲಿ? ಇದು ಪ್ರಾಫಿಟ್ ವ್ಯಾಲ್ಯೂ. ಸೊ ಸಿಕ್ಕಂಥ ಪ್ರಾಫಿಟ್ ವ್ಯಾಲ್ಯೂ ನೋಡಿ ಇಲ್ಲಿ. ಸೊ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಎಷ್ಟೈತೆ ನಮಗೆ? ರೇಷಿಯೋ ವ್ಯಾಲ್ಯೂ 5:11 ಇತ್ತು, 5:6 ಇತ್ತು. ಕರೆಕ್ಟಲ್ಲ? ಸೊ ನಮಗೆ ಟೋಟಲ್ ಪ್ರಾಫಿಟ್ ಎಷ್ಟಿತ್ತು 880 ಇತ್ತು. ಅದರಲ್ಲಿ ನಮಗೆ ಎಷ್ಟೈತಿ ಅದರ ರೇಷಿಯೋ 11 ಇತ್ತು ಇಂಟು ನಮ್ಗೆ ಎದ್ರದ್ದು ವ್ಯಾಲ್ಯೂ ಕಂಡುಹಿಡಬೇಕು ನಸೀರ್ ವ್ಯಾಲ್ಯೂಸ್ ಕಂಡುಹಿಡಬೇಕು. ದ ಅಮೌಂಟ್ ರಿಸೀವ್ಡ್ ಬೈ ದ ನಸೀರ್ದು ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 59 ಐತಿ. ಇಂಟು 59 ಮಾಡ್ಬೇಕು ನಾವು. ಆದ್ದರಿಂದ ನಮಗೆ ನಸೀರ್ ವ್ಯಾಲ್ಯೂ ಸಿಗುತ್ತೆ. ಸೊ 11 1 11 8 ಅಂತ 11 8. ಆದ್ದರಿಂದ 80 × 59 ಗುಣಾಕಾರ ಮಾಡಿದಾಗ ನಮ್ಗೆ ಏನಾಗುತ್ತೆ ನಸೀರ್ ಸಿಕ್ಕಂಥ ವ್ಯಾಲ್ಯೂಗಳು ಸಿಗುತ್ತೆ. ಏನಂತ 8 9 22. ಸಾರಿ ಇಲ್ಲಿ ನೋಡಿ ಪ್ರಾಫಿಟ್ ವ್ಯಾಲ್ಯೂ ಇಲ್ಲಿ ಎಷ್ಟಿತ್ತು 50 + 60 ಇತ್ತು. ಸೊ ಇದೇನಾಗುತ್ತೆ 110 ಆಗುತ್ತೆ ಆ್ಯಕ್ಚುಲಿ. ಸೊ ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲ್ ಆಗಿ ಇದೇನಾಗುತ್ತೆ ನಮಗೆ 8 ಸಿಗುತ್ತೆ 8. ಆದ್ದರಿಂದ 8 × 52 ಮಾಡಿದರೆ ನಮಗೇನು ಸಿಗುತ್ತೆ 8 × 59 ಮಾಡಿದರೆ ನಮಗೆ ನಸೀರಿಗೆ ಸಿಕ್ಕಂಥ ಪ್ರಾಫಿಟ್ ವ್ಯಾಲ್ಯೂ ಎಷ್ಟು 8 9 72 7 ಕೈಲ 8 5 40 472.
ಸೊ ಟೋಟಲ್ ಪ್ರಾಫಿಟ್ 800 ನಸೀರಿಗೆ ಎಷ್ಟು ಸಿಗುತ್ತೆ? 472 ರೂಪಾಯಿ ಸಿಗುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ಇಷ್ಟು ನಮಗೆ ಇವತ್ತಿನ ಕ್ಲಾಸಲ್ಲಿ ಇರುವಂಥ ಪ್ರಾಫಿಟ್ ಯಾವುದು ಪಾರ್ಟ್ನರ್ಶಿಪ್ ರಿಲೇಟೆಡ್ ಚಾಪ್ಟರ್ ಆಗಿರುವಂಥದ್ದು. ಸೊ ಪಾರ್ಟ್ನರ್ಶಿಪ್ಪಲ್ಲಿ ನಮಗೆ ಟೋಟಲಾಗಿ ಆಲ್ ಟೈಪ್ಸ್ನ ನಾನು ಏನು ಮಾಡಿದ್ದೀನಿ, ಕವರ್ ಮಾಡಿದ್ದೀನಿ. ಸೊ ನೀವು ಎಕ್ಸಾಮಲ್ಲಿ ಇವೇ ಟೈಪ್ಸ್ ಬಿಟ್ಟು ಯಾವ ಟೈಪ್ಸು ಕೇಳಲ್ಲ. ನೀವು ಇಷ್ಟು ಟೈಪ್ಸ್ಗಳು ಪ್ರಾಕ್ಟೀಸ್ ಮಾಡಿಬಿಟ್ರೆ ಮುಗೀತು. ನೀವು ಇದೇ ಟೈಪಿಂದನೇ ಅವರು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ನೀವು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ರೀತಿಯ ಕ್ವಶನ್ ಬಂದರೂ ಕೂಡ ಈಸಿಯಾಗಿ ಅಟೆಂಪ್ಟ್ ಮಾಡ್ಬೋದು. ಸೊ ಇಷ್ಟು ಟೋಟಲ್ ಪಾರ್ಟ್ನರ್ಶಿಪ್ ಚಾಪ್ಟರ್ ಕಂಪ್ಲೀಟ್ ಆಯಿತು ಇವತ್ತಿಗೆ. ಚಾಪ್ಟರ್ ಇದು ಏನಾಯಿತು, ಕಂಪ್ಲೀಟ್ ಆಯಿತು. ಸೊ ನಿಮಗೆ ಇನ್ ಕೇಸ್ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ನಿಮಗೆ ನಮ್ಮ ಕ್ಲಾಸ್ ಲೈಕ್ ಆಗಿದ್ದರೆ ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಾಮೆಂಟ್. ಆ್ಯಂಡ್ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡ್ಬೋದು. ಇಷ್ಟೇ ನನ್ನ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇದರ PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಬೋದು PDF ನೋಟ್ಸನ್ನು. ಸೊ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಬೇಕಿದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಬೋದು. ಸೊ ಇಷ್ಟೇ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.